ಶ್ರೀಕೃಷ್ಣಾಯ ವಯಂ ನುಮಃ. ಶ್ರೀಕೃಷ್ಣಾಯ ವಯಂ ನುಮಃ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸದ್ಗುರು ಶ್ರೀ ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ಅನುಗ್ರಹದಿಂದ ಅವರ ಒಂದು ಕೃಪಾಶೀರ್ವಾದದಿಂದ ನಡೆಯುತ್ತಿರುವಂತಹ ಈ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನ ಯಜ್ಞದ 2ನೆಯ ದಿನ ಇಂದು. ಇವತ್ತಿನ ದಿನ ಹೇಳಿದಂತೆಯೇ ಈ ಸಪ್ತಾಹದಲ್ಲಿ ಮನರಂಜಿಸುವಂತಹ ಪ್ರಸಿದ್ಧವಾದಂತಹ ಯಾವುದೋ ಒಂದು ತಮ್ಮೆಲ್ಲರಿಗೂ ತಿಳಿದಂತಹ ಉಪಾಖ್ಯಾನಗಳನ್ನ ಹೇಳಬಾರದು ಎಂಬ ಉದ್ದೇಶದಿಂದಲೇ, ಯಾಕಂದ್ರೆ ಪ್ರಹ್ಲಾದ ಚರಿತ್ರೆ ಆಗಬಹುದು, ಧ್ರುವ ಚರಿತ್ರೆ ಆಗಬಹುದು, ಮತ್ತೆ ವಾಮನಾವತಾರ ಆಗಬಹುದು, ಕೆಲವೊಂದು ಅಂದ್ಕೊಂಡಿದ್ದೇನೆ, ಅವೆಲ್ಲವೂ ಕೂಡ ಪ್ರಸಿದ್ಧವಾಗಿದೆ. ಆದರೆ ಕೆಲವೊಂದು ಸೂಕ್ಷ್ಮಗಳಿದೆ ಭಾಗವತದೊಳಗೆ. ಮಹಾಭಕ್ತರುಗಳಿದ್ದಾರೆ, ಆದರೆ ಅವರುಗಳನ್ನ ನಾವು ಆ ಯಾವ ಒಂದು ಭಕ್ತರ ಶ್ರೇಣಿಯನ್ನ ಹೇಳ್ತೇವೆ, ಭೀಷ್ಮರನ್ನ ಹೇಳ್ತೇವೆ, ಅಂತಹ ಶ್ರೇಣಿಯಲ್ಲಿ ಅವರ ಹೆಸರನ್ನ ಕಡಿಮೆ ಪ್ರಮಾಣದಲ್ಲಿ ತಗೊಳ್ತೇವೆ. ಅಂತಹ ಇಬ್ಬರು ಭಕ್ತರ ಸ್ತುತಿಯನ್ನ ಇವತ್ತಿನ ದಿನ ನಾವುಗಳು ನೋಡೋಣ. ಮೊದಲನೆಯದು, ಕುಂತಿ ಕೃಷ್ಣನನ್ನ ಕುರಿತೊಂದು ಸ್ತುತಿ ಮಾಡ್ತಾಳೆ. ನಂತರ ಭೀಷ್ಮರು ಕೃಷ್ಣನನ್ನ ಕುರಿತು ಸ್ತುತಿ ಮಾಡ್ತಾರೆ. ಇವತ್ತಿನ ಉಪನ್ಯಾಸ ಭಗವಂತನನ್ನ ಕುರಿತು ಕುಂತಿ ಮಾಡಿದ ಸ್ತುತಿ ಮತ್ತು ಆ ಭಗವಂತನನ್ನ ಕುರಿತು ಭೀಷ್ಮರು ಮಾಡಿದ ಸ್ತುತಿ. ಇವತ್ತಿನ ದಿನ ಬೆಳಗ್ಗೆಯಿಂದಲೂ ಕೂಡ ಅದರ ಹಿಂದೆ ದ್ರೌಪದಿಯ ಒಂದು ಧರ್ಮ ಪ್ರಜ್ಞೆಯನ್ನ ತಮ್ಮೆಲ್ಲರಿಗೂ ತಿಳಿಸಬೇಕು. ಇವತ್ತು 3 ಜನ ಮಹಾಮಹಿಮರು, ದ್ರೌಪದಿ, ಕುಂತಿ ಮತ್ತು ಭೀಷ್ಮರು. ಇವರು ಮೂರೂ ಕೂಡ ಭಾಗವತದ ಪ್ರಥಮ ಸ್ಕಂದದೊಳಗೆ ಬರುವಂತಹ 3 ಜನರು. ಮಹಾಭಾರತದ ಉಪಾಖ್ಯಾನದಲ್ಲಿ, ಆ ಭಾಗವತದೊಳಗೆ ಮಹಾಭಾರತದ ಕೊನೆಯ ಘಟ್ಟದಲ್ಲಿ ಬರುವಂಥದ್ದು. ಇದನ್ನ ನಾವುಗಳು ನೋಡ್ತಾ ಹೋದಾಗ ನಿಮಗೆಲ್ಲರಿಗೂ ನೆನ್ನೆಯೇ ಭಾಗವತದ ಒಂದು ಉಪಕ್ರಮವನ್ನ ಹೇಳಿದೆ. ಭಾಗವತವನ್ನ ಬರೆದಂಥದ್ದು ಸರಸ್ವತಿ ನದಿಯ ಪಶ್ಚಿಮ ತೀರದಲ್ಲಿ ಶಮ್ಯಾಪ್ರಾಸ ಎಂಬ ಒಂದು ಆಶ್ರಮ. ಅಲ್ಲಿ ಬದರಿಕಾ ವೃಕ್ಷಗಳ ಒಂದು ವನ. ಆ ಬದರಿ ವೃಕ್ಷಗಳ ಸುಂದರವಾದ ವನದಲ್ಲಿ ಸರಸ್ವತಿ ನದಿ ದಡದಲ್ಲಿ ವೇದವ್ಯಾಸರು ಈ ಭಾಗವತವನ್ನ ಬರಿತಾರೆ. ಭಾಗವತಕ್ಕೆ ಇನ್ನೊಂದು ಹೆಸರಿದೆ. ಅದಕ್ಕೆ ಹೆಸರು ಸಾತ್ವತ ಸಂಹಿತೆ ಅಂತ. ಬ್ರಹ್ಮ ಸಂಹಿತೆ, ಸಾತ್ವತ ಸಂಹಿತೆ ಎಲ್ಲವೂ ಅಂತ ಇದನ್ನ ಕರೀತಾರೆ. ನೋಡಿ, ಈ ಒಂದು ಭಾಗವತವನ್ನ ವ್ಯಾಸರು ಮೊದಲು ಉಪದೇಶಿಸಿದ್ದು ಎಲ್ಲಿಗೆ, ಯಾರಿಗೆ ಅಂತ ನಾವುಗಳು ಹೇಳಿದಾಗ, ಅದನ್ನು ಉಪದೇಶಿಸಿದ್ದು ನಾನು ಜಗತ್ತೊಳಗೆ ಏನನ್ನೂ ಮಾಡುವುದಿಲ್ಲ ಅಂತ ಸಂಕಲ್ಪಿಸಿಕೊಂಡು ಹೊರಟಂತಹ ಶುಕಬ್ರಹ್ಮರಿಗೆ ಮೊದಲಿಗೆ ಉಪದೇಶವನ್ನ ಮಾಡ್ತಾರೆ. ಶುಕಬ್ರಹ್ಮರ ಒಂದು ವ್ಯಕ್ತಿತ್ವ ಎಂಥದ್ದು. ಒಮ್ಮೆ ಇದೇ ಭಾಗವತದ 5ನೆಯ ಒಂದು ಅಧ್ಯಾಯದೊಳಗೊಂದು ಸಣ್ಣ ಕಥೆ ಬರುತ್ತೆ ಶುಕಬ್ರಹ್ಮರ ವಿಷಯದಲ್ಲಿ. ಭಾಗವತ ಅಂದ್ರೆ ಏನು? ವೇದ ಉಪನಿಷತ್ತುಗಳು ಎಂಬ ಒಂದು ಮರದಿಂದ, ವೇದ ಉಪನಿಷತ್ತುಗಳೇ ಮರ. ಆ ಮರದೊಳಗೆ ಒಂದು ಹಣ್ಣು ಬಿಟ್ಟಿದೆ. ಆ ಹಣ್ಣನ್ನ ಒಂದು ಗಿಳಿ
ಅದನ್ನ ಕುಕ್ಕಿದೆ, ತಿಂದಿದೆ. ಆ ಮೊದಲು ವೃಕ್ಷದ ಒಂದು ಸಾರವೇ ಹಣ್ಣು. ಆ ಹಣ್ಣನ್ನ ತಿಂದಂತಹ ಆ ಗಿಳಿ ಅದೇ ಶುಕ, ಅದರ ಕೇವಲ ಅಮೃತ ಎಂಬ ರಸವನ್ನ ಪರೀಕ್ಷಿತನಿಗೆ ಉಣಬಡಿಸಿದ್ದು. ತುಂಬಾ ದಿನಗಳ ಮೇಲೆ ಶುಕಬ್ರಹ್ಮರ ದರ್ಶನ ಆಗಿಬಿಡತ್ತೆ ವ್ಯಾಸರಿಗೆ. ಒಂದು ಕೊಳದ ಒಂದು ನದಿಯ ದಂಡೆಯ ಮೇಲೆ ಪಟ 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 ಶುಕಬ್ರಹ್ಮರು ನಡ್ಕೊಂಡು ಹೋಗ್ತಿರ್ತಾರೆ. ಹಿಂದೆ ವ್ಯಾಸರು ಬರ್ತಾರೆ. ಶುಕ ಶುಕ ಪುತ್ರ ಪುತ್ರ ಅಂತ ಕೂಕ್ಕೊಂಡು ಬರ್ತಾರೆ. ಕೂಕ್ಕೊಂಡು ಬಂದಾಗ ತಕ್ಷಣವೇ ವ್ಯಾಸರು ಏನಾಗತ್ತೆ ಅಂದ್ರೆ, ನೋಡಿ, ಆ ಒಂದು ನದಿಯೊಳಗೆ ದೇವತಾ ಸ್ತ್ರೀಯರು ಬಂದು ಸ್ನಾನವನ್ನ ಮಾಡ್ತಿರ್ತಾರೆ. ಅಪ್ಸರೆಯರು, ದೇವತಾ ಸ್ತ್ರೀಯರು. ಶುಕರು ಹಿಂದಕ್ಕೆ ಹೋಗ್ತಾರೆ. ಶುಕರು ಮುಂದಕ್ಕೆ ಹೋದಾಗ ಅವರು ಅದೇ ರೀತಿಯಾಗಿ ಸ್ನಾನವನ್ನ ಮಾಡ್ತಾ ಇರ್ತಾರೆ. ಆದರೆ ಯಾವಾಗ ಶುಕರನ್ನ ನೋಡಿ ವ್ಯಾಸರು ಹಿಂದಕ್ಕೆ ಹೋಗ್ತಾರೆ, ಆಗ ಆ ಎಲ್ಲಾ ಅಪ್ಸರೆಯರು, ಎಲ್ಲಾ ದೇವತಾ ಸ್ತ್ರೀಗಳು ಬಂದು ಅವರ ವಸ್ತ್ರವನ್ನ ಆಚ್ಛಾದನೆಯನ್ನ ಮಾಡ್ಕೊಳ್ತಾರೆ. ವ್ಯಾಸರು ಕೇಳ್ತಾರೆ ಅವರಿಗೆ, ಅಲ್ಲ, ನನ್ನ ಮಗ 16 ವರ್ಷದ ಖಟ್ಟ ಯುವಕ, ಅವನು ನಡ್ಕೊಂಡು ಹೋಗ್ತಿದ್ದಾನೆ, ನೀವು ಅದೇ ರೀತಿಯಾಗಿದ್ರಿ. ನಾನು ಹಣ್ಣು ಮುದುಕ, ನಾನು ಹಿಂದೆ ಬರ್ಬೇಕಾದ್ರೆ ನೀವು ವಸ್ತ್ರಾಚ್ಛಾದನೆಯನ್ನು ಮಾಡಿ ದೂರ ಹೋದ್ರಲ್ಲ, ಯಾಕೆ ಕಾರಣ ಅಂತ ಹೇಳಿದಾಗ, ಏನು ಕಾರಣ ಅಂತ ಹೇಳಿದಾಗ, ನೋಡಿ ವ್ಯಾಸರು ಆ ಅಪ್ಸರೆಯರು ಉತ್ತರವನ್ನು ಕೊಡ್ತಾರೆ. ದೇವತಾ ಸ್ತ್ರೀಗಳು, ನಿಮಗ ವ್ಯಾಸರೇ ಗಂಡು ಮತ್ತು ಹೆಣ್ಣು ಎಂಬ ಒಂದು ದ್ವೈತ ಬುದ್ಧಿ ಆದ್ರೂ ಇದೆ. ಇದು ಶರೀರ, ಪುರುಷ ಶರೀರ, ಇದು ಸ್ತ್ರೀ ಶರೀರ ಅಂತ. ನಿಮ್ಮ ಮಗ ಇದಾರಲ್ಲ ಶುಕರು, ಅವರಿಗೆ ಆ ದ್ವೈತ ಬುದ್ಧಿಯೂ ಇಲ್ಲ, ಆ ಒಂದು ದ್ವೈತ ಬುದ್ಧಿಯೂ ಇಲ್ಲ. ಆದ್ರಿಂದ ಅವರು ಹೇಗಿರ್ತಾರೆ? ಅವರು ಆನಂದವಾಗಿ ಇರ್ತಾರೆ. ಯಾವಾಗಲೂ ಕೂಡ ಎಂಥದ್ದು, ಒಬ್ಬ ಮಹಾತ್ಮ ಪರಮಾತ್ಮನೊಳಗೆ ತಲ್ಲೀನನಾಗಿ ಆನಂದವಾಗಿ ಇರ್ತಾರವರು. ಆದ್ರಿಂದ ನಾನು ಎಂದೂ ಕೂಡ ನಾವು ಆಚ್ಛಾದನೆಯನ್ನು ಮಾಡಿಕೊಳ್ಳಿಲ್ಲ, ನಿಮಗ ದ್ವೈತ ಬುದ್ಧಿ ಇರೋದ್ರಿಂದ ಆಚ್ಛಾದನೆಯನ್ನು ಮಾಡಿಕೊಂಡ್ವಿ ಅಂತ ಆ ಅಪ್ಸರೆಯರು ಹೇಳುವಂಥವ್ರಾಗ್ತಾರೆ. ನೋಡಿ, ಹೇಳ್ತಾರೆ ಶುಕರು ಎಂಥವರು, ಸಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇಧಿನಾಂ ಅವೇಕ್ಷತೆ ಮಹಾಭಾಗ ತೀರ್ಥೀಕುರ್ವನ್ ತದಾಶ್ರಮಂ. ಸಗೋದೋಹನ ಮಾತ್ರಂ ಹಿ, ಅವರೆಲ್ಲರೂ ಕೂಡ ಒಂದು ಗೋದೋಹನ ಮಾತ್ರವೇ ಒಂದು ಕಡೆಗೆ ಇರ್ತಿದ್ರಂತೆ. ಒಬ್ರು ಮನೆ ಮುಂದೆ ಹೋಗಿ ಅವರು ನಾರಾಯಣ 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 ಅಂತ 3 ಸಲ ಹೇಳೋರು. ಯಾಕೆ ಗೊತ್ತಾ? ಎಷ್ಟೊತ್ತು ನಿಲ್ತಿದ್ರಪ್ಪ ಅಂದ್ರೆ, ಆ ಮನೆಯ ಹೆಣ್ಣು ಮಗಳು ಏನಾದರೂ ಒಂದು ಹಸುವಿನ ಹಾಲನ್ನ ಕರಿತಾ ಇದ್ರೆ, ಆ ಹಸುವಿನ ಹಾಲನ್ನ ಕರಿಯೋಷ್ಟು ಸಮಯ ಒಬ್ರು ಮನೆ ಮುಂದೆ ನಿಂತ್ಕೊಳ್ತಾ ಇದ್ರಂತೆ. ಅದನ್ನ ಕೇಳಿ ಅವರು ಹೊರಬಂದು ಅವ್ರಿಗೆ ಏನನ್ನಾದ್ರೂ ನೀಡಿದ್ರೆ ಉಂಟು, ಇಲ್ಲ ಅಂದ್ರೆ ಮುಂದಿನ ಕಡೆಗೆ ಹೋಗ್ತಾ ಇದ್ರಂತೆ. ಹಾಗಿದ್ರೂ ಕೂಡ ಇಡೀ ಪ್ರಪಂಚವನ್ನ, ಇಡೀ ಆ ಆರ್ಯಾವರ್ತವನ್ನ ಏನ್ ಮಾಡಿದ್ರು ಅವರು? ಆ ಕುರುಜಾಂಗಲ ದೇಶವನ್ನ ಅವರ ಪಾದ ಧೂಳಿನಿಂದ ಪವಿತ್ರೀಗೊಳಿಸಿದ್ರಂತೆ. ಅಂತಹ ಒಂದು ಶುಕ ಬ್ರಹ್ಮರಿಗೆ ಮೊದಲಿಗೆ ಈ ಭಾಗವತವನ್ನ ಉಪದೇಶವನ್ನ ಮಾಡ್ತಾರೆ. ಯಾಕೆ ಅಂದ್ರೆ, ಆತ್ಮ ರಾಮಶ್ಚ ಮುನಯ ನಿರ್ಗ್ರಂಥ ಅಪ್ಯುರುಕ್ರಮೆ ಅಹೈತುಕೀಂ ಭಕ್ತಿಂ ಇತ್ತಂ ಭೂತಗುಣೋ ಹರಿಹಿ. ಇಂತಹ ಒಂದು ಬ್ರಹ್ಮಸ್ವರೂಪರಾದಂತಹ ಅವಧೂತ ಪರಮಹಂಸರೇ ವಾಸ್ತವವಾಗಿ ಪರಿಪೂರ್ಣ ಜ್ಞಾನಿಗಳಾಗಿರ್ತಾರಂತೆ. ಅವರಿಗೆ ಒಂದು ಕೌಪೀನದ ಅಪೇಕ್ಷೆಯೂ ಇರ್ಲಿಲ್ವಂತೆ. ಕೌಪೀನದ ಅಪೇಕ್ಷೆಯೂ ಇರಲಿಲ್ಲ. ನೋಡಿ, ನಾವು ಏನು ಶುಕ ಬ್ರಹ್ಮರ ಒಂದು ವರ್ಣನೆಯನ್ನ ನಾವುಗಳು ಮಾಡ್ತಾ ಇದ್ದೇವೆ, ಅವರು ಹೀಗಿದ್ರು, ಈ ತರಹ ಇದ್ರು ಅಂತ ನಾವು ಹೇಳ್ತೀವಿ. ಅದರೊಳಗಿರುವಂತಹ ಎಲ್ಲಾ ಗುಣಗಳನ್ನೂ ಕೂಡ ನಾವು ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ ಕಾಣಬಹುದು. ಅದೇ ರೀತಿಯಾಗಿದ್ರು ಅವ್ರದ್ದು ಯಾವುದೇ ಒಂದು ಚಿತ್ರವನ್ನ ನೋಡಿ. ಯಾಕೆ ಅಂದ್ರೆ, ಆತ್ಮ ರಾಮಶ್ಚ ಮುನಯ, ಅವರು ತಮ್ಮೊಳಗೆ ಆನಂದವನ್ನ ಕಂಡುಕೊಂಡಂತವರು. ಹೊರಗಿನ ಒಂದು ಆನಂದ ಅವರಿಗೊಂದು ನಿರಪೇಕ್ಷ. ಹೊರಗಿನ ಆನಂದ ಅನ್ನೋದು ಏನಿದೆ ಅವರಿಗೆ ಅದು ನಿರಪೇಕ್ಷ. ಯಾವುದೇ ರೀತಿಯಾದಂತಹ ಒಂದು ಆತ್ಮ ಕ್ರೀಡವೂ ಬೇಡ, ಆತ್ಮರತಿಯೂ ಬೇಡ. ಆ ರತಿ ಕ್ರೀಡ ಎರಡೂ ಬೇಡ.
ಕ್ರೀಡಾ ಅಂದ್ರೇನು? ಹೊರಗಿನ ವಸ್ತುಗಳನ್ನ ಉಪಯೋಗಿಸಿಕೊಂಡು ನಾವು ಆನಂದ ಪಟ್ರೆ ಅದು ಕ್ರೀಡಾ. ಈಗ ಒಂದು ಚೆಂಡೋ, ಬ್ಯಾಟೋ, ಬಾಲೋ, ಅದು ಹೊರಗಿನ ವಸ್ತು, ಅದನ್ನ ಇಟ್ಟುಕೊಂಡು ನಾವು ಆಟ ಆಡಿ ಆನಂದ ಪಟ್ರೆ ಅದು ಕ್ರೀಡಾ. ರತಿ ಅಂದ್ರೆ ಏನು? ತನ್ನ ಹೃದಯದೊಳಗೆ ಕಲ್ಪನೆಯನ್ನ ಮಾಡಿಕೊಂಡ್ರೆ ಆನಂದವನ್ನ ಪಟ್ರೆ ಅದು ರತಿ. ಈ ಒಬ್ಬರು ಶುಕಬ್ರಹ್ಮರು ಏನಿದ್ದಾರೆ, ಅವರು ಎಲ್ಲಕ್ಕೂ ಕೂಡ ಹೃದಯದೊಳಗೆ ಆ ಪರಮಾತ್ಮನನ್ನ ಕಂಡುಕೊಂಡು ಆನಂದದಿಂದ ಇರುವಂಥವರು, ಸದಾಕಾಲ ಆತ್ಮನಲ್ಲೇ ರಮಿಸುತ್ತಾ ಇರುವಂಥವರು. ಯಾಕೆ? ಅವರಿಗೆ ಪ್ರಾಪಂಚಿಕ ವಿಷಯ ಗುಣಗಳನ್ನ ಯಾವ ಒಂದು ಆಸಕ್ತಿಯೂ ಇಲ್ಲ, ಏನನ್ನೂ ಪಡೆಯಬೇಕಾಗಿಲ್ಲ. ಯಾಕೆ ಅಂದ್ರೆ ಆ ಪರಮಾತ್ಮನನ್ನ ಕಂಡುಕೊಳ್ಳಬೇಕಾದಾಗ ನಮ್ಮಲ್ಲಿ ಆ ಒಂದು ಗುಣಗಳು ಇದ್ದಾಗ ಮಾತ್ರವೇ, ನಮ್ಮಲ್ಲಿ ಆ ಗುಣಗಳು ಇದ್ದಾಗ ಮಾತ್ರವೇ ಭಗವಂತನು ಕಾಣಿಸ್ತಾನಂತೆ. ನಾವು ಎಷ್ಟು ಶುದ್ಧಾತ್ಮರಾಗ್ತೇವೋ ಆ ಶುದ್ಧ ಹೃದಯದೊಳಗೆ ಭಗವಂತನು ಕಾಣಿಸುವಂಥವನಾಗ್ತಾನೆ. ಆ ಭಗವಂತನ ಒಂದು ಚಿಂತನೆ, ಅವನ ಒಂದು ಗುಣವರ್ಣನೆ, ಸ್ಮರಣೆ ಮಾಡ್ತಾ ಆನಂದವಾಗಿ ಇರುವಂಥವರಾಗ್ತಾರೆ. ಇಂತಹ ಒಂದು ಗ್ರಂಥವನ್ನ ಶುಕಬ್ರಹ್ಮರಿಗೆ ಹೇಳಿದ ನಂತರ ಏನಾಗ್ಬಿಡುತ್ತೆ ಅಂದ್ರೆ, ಈ ದ್ರೌಪದಿ, ಆ ಒಂದು ದ್ರೌಪದಿಯ ವಿಷಯ ಇಲ್ಲಿ ಬರುವಂಥದ್ದು ಆಗತ್ತೆ. ಏನು ಆಗತ್ತೆ? ನಿಮಗೆಲ್ಲ ಮಹಾಭಾರತದ ಕೊನೆಯ ಕಥೆ ಗೊತ್ತೇ ಇದೆ. ಮಹಾಭಾರತದ ಒಂದು ಕೊನೆಯ ಕಥೆ ಗೊತ್ತೇ ಇದೆ. ಅಶ್ವತ್ಥಾಮನು ಉಪಪಾಂಡವರ ತಲೆಯನ್ನ ಕತ್ತರಿಸ್ತಾನೆ. ಕತ್ತರಿಸಿ ಹೋಗಿ ದುರ್ಯೋಧನನಿಗೆ ಕೊಡ್ತಾನೆ. ನೋಡಿ, ದುರ್ಯೋಧನನಿಗೆ ಆ ಒಂದು ಕೊಟ್ಟಾಗೂ ಕೂಡ ದುರ್ಯೋಧನನಿಗೂ ಕೂಡ ಅಶ್ವತ್ಥಾಮ ಮಾಡಿದ್ದು ಇಷ್ಟ ಆಗ್ಲಿಲ್ವಂತೆ. ದುರ್ಯೋಧನಿಗೂ ಕೂಡ ಏನೋ ಭರ್ತುಃ ಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ ಉಪಾಹರ ದ್ವಿಪ್ರ ಪ್ರಿಯಮೇವ ತಸ್ಯ ತತ್ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ. ಅಂತಹ ಒಂದು ಕೆಟ್ಟ ಕೆಲಸವನ್ನ ದುರ್ಯೋಧನನೂ ಕೂಡ ಇಷ್ಟಪಡ್ಲಿಲ್ವಂತೆ. ನೋಡಿ, ಕೃಷ್ಣಾಸುತಾನಾಂ, ಕೃಷ್ಣ ದ್ರೌಪದಿಗಿರುವಂತಹ ಇನ್ನೊಂದು ಹೆಸರು ಕೃಷ್ಣ ಅಂತ. ನಮಗೆ 3 ಜನ ಕೃಷ್ಣರು ಅತ್ಯಂತ ಮುಖ್ಯರು. ಮೊದಲನೆಯವನು ಭಗವಾನ್ ಶ್ರೀಕೃಷ್ಣ, ಎರಡನೆಯವರು ಕೃಷ್ಣ ದ್ವೈಪಾಯನರು, ಮೂರನೆಯವರು ಕೃಷ್ಣ ದ್ರೌಪದಿ ಅಂತ ಅರ್ಥ. ಹೀಗೆ ಕೊಟ್ಟಾಗ ಎಲ್ಲಾ ಪಾಂಡವರಿಗೂ ಕೂಡ ಅತ್ಯಂತ ದುಃಖ ಆಗತ್ತೆ. ಎಷ್ಟು ದುಃಖ ಆಗತ್ತೆ ಅಂದ್ರೆ, ತಕ್ಷಣ ಅರ್ಜುನ ಒಂದು ಪ್ರತಿಜ್ಞೆಯನ್ನು ಮಾಡಿಬಿಡ್ತಾನೆ. ಏನು ಪ್ರತಿಜ್ಞೆಯನ್ನು ಮಾಡ್ತಾನೆ ಅಂದ್ರೆ, ಈಗಲೇ ನಾನು ಹೋಗಿ ಆ ಆತತಾಯಿ ಆಗಿರುವಂತಹ, ಆತತಾಯಿ ಅಂದ್ರೆ 2 ಕಡೆಗೆ ಬರುತ್ತೆ. ಇದನ್ನ ಭೀಷ್ಮರು ಕೂಡ ಆತತಾಯಿ ಅಂತ ಹೇಳ್ಕೊಳ್ತಾರೆ. ಇಲ್ಲಿ ಆ ಒಂದು ಅಶ್ವತ್ಥಾಮನಿಗೂ ಕೂಡ ಅರ್ಜುನ ಆತತಾಯಿ ಅಂತ ಬಳಸಿಯೇನೆ. ಆ ಭೀಷ್ಮರ ಪ್ರಕರಣದಲ್ಲಿ ಹೇಳ್ತೇನೆ ಆತತಾಯಿ ಅಂದ್ರೆ ಯಾರು ಅಂತ. ಯಾಕೆ ಅಂದ್ರೆ, ಅವನನ್ನ ನಾನು ಈಗಲೇ ನನ್ನ ಗಾಂಡೀವ ಧನಿಸ್ಸಿನಿಂದ ಅವನ ತಲೆಯನ್ನ ಕತ್ತರಿಸಿ ನಿನ್ನ ಪಾದಕ್ಕೆ ತಂದು ನಿನಗೆ ನಾನು ಕೊಡ್ತೇನೆ ಅಂತ ಶಪಥವನ್ನ ಮಾಡಿ ಬಿಡ್ತಾನೆ, ಕಣ್ಣೀರನ್ನು ಒರೆಸ್ತೇನೆ ಅಂತ. ಆಗ ಮತ್ತೆ ಕೃಷ್ಣನೇ ಸಾರಥಿಯಾಗಿ ಹೋಗ್ತಾನೆ. ಹೋದ್ಮೇಲೆ ಯಾವಾಗ ಅವನಿಗೆ ತುಂಬಾ ಒಂದು ಅಶ್ವತ್ಥಾಮನಿಗೆ ರಥವನ್ನ ಮುಂದಕ್ಕೆ ಹಾಕೋಕ್ಕಾಗೋದೇ ಇಲ್ಲ, ಬ್ರಹ್ಮಾಸ್ತ್ರವನ್ನ ಬಿಟ್ಬಿಡ್ತಾನೆ. ಆ ಒಂದು ಬ್ರಹ್ಮಾಸ್ತ್ರವನ್ನ ಬಿಟ್ಟಾಗ ಅದರ ಒಂದು ತೀಕ್ಷ್ಣತೆ ಎಷ್ಟಿರುತ್ತಪ್ಪ ಅಂದ್ರೆ, ಅದಕ್ಕೆ ಪ್ರತಿಯಾಗಿ ಅರ್ಜುನನೂ ಕೂಡ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗವನ್ನ ಮಾಡ್ತಾನೆ. ಆ ಅರ್ಜುನನು ಪ್ರಯೋಗ ಮಾಡಿದಾಗ ಆ ಬ್ರಹ್ಮಾಸ್ತ್ರವನ್ನ ಉಪಸಂಹಾರ ಮಾಡ್ಕೊಳ್ತಾನೆ. ಇಲ್ಲೊಂದು ಸಣ್ಣ ಒಂದು ಧರ್ಮ ಸೂಕ್ಷ್ಮ ಇದೆ ನೋಡಿ. ಅಶ್ವತ್ಥಾಮನಿಗೆ ಹೇಳ್ತಾರೆ, ಇಡೀ ಪ್ರಪಂಚ ಸುಡ್ತಾ ಇದೆಯಪ್ಪ, ಈ ಬ್ರಹ್ಮಾಸ್ತ್ರವನ್ನ ನೀನು ಉಪಸಂಹಾರ ಮಾಡ್ಕೋ ಅಂತ ಹೇಳಿದಾಗ ಅಶ್ವತ್ಥಾಮ ಹೇಳ್ತಾನೆ, ನನ್ನಲ್ಲಿ ಬ್ರಹ್ಮಚರ್ಯ ಇಲ್ಲ, ಅಶ್ವತ್ಥಾಮ ಆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡ್ಕೊಳಕ್ ಆಗೋದಿಲ್ಲ. ಅರ್ಜುನ 3 ಮದುವೆ ಆಗಿರ್ತಾನೆ. ನಾನು ಆ ಭಗವಂತನನ್ನ ಇದನ್ನ ಮಾಡಿದವನು, ನನ್ನಲ್ಲಿದೆ ಅದು, ಆದ್ರಿಂದ ಏನು, ನಾನು ಉಪಸಂಹಾರ ಮಾಡ್ಕೊಳ್ತೀನಿ, ಬ್ರಹ್ಮಾಸ್ತ್ರವನ್ನು ಉಪಸಂಹಾರವನ್ನು ಮಾಡ್ಕೊಳ್ತಾನೆ. ಈ ರೀತಿಯಾಗಿ ಅಶ್ವತ್ಥಾಮನ ಹಿಡ್ಕೊಳ್ತಾನೆ. ಹಿಡ್ಕೊಂಡು ತಕ್ಷಣ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಅರ್ಜುನ, ನಿನ್ನ ಅಶ್ವತ್ಥಾಮ ಸಿಕ್ಕಿದಾನೆ, ನಿನ್ ದ್ರೌಪದಿ ಮುಂದೆ ಪ್ರತಿಜ್ಞೆ ಮಾಡಿದೀಯಾ, ಕತ್ತರಿಸು ತಲೆಯನ್ನ, ಈ ಪಾಪಿಯನ್ನ ಸಂಹರಿಸಿಬಿಡು, ಹಾಗೆ ಮಾಡು ಹೀಗ್ ಮಾಡಂತ ಹೇಳಿದಾಗ ತಕ್ಷಣ
ಅರ್ಜುನ ಹೇಳ್ತಾನೆ, ಏವಂ ಪರೀಕ್ಷಿತ ಧರ್ಮಂ ಪಾರ್ಥ ಕೃಷ್ಣೇನ ಚೋದಿತಃ ನೈಚ್ಛದ್ಧಂತುಂ ಗುರುಸುತಾಂ ಯದ್ಯಪಿ ಆತ್ಮಹನಂ ಮಹಾನ್. ನೋಡಿ, ತನ್ನ ಎಲ್ಲಾ ಮಕ್ಕಳನ್ನು ಕಳ್ಕೊಂಡಿದ್ದಾನೆ ಅರ್ಜುನ. ದ್ರೌಪದಿಯ ಮುಂದೆ ಶಪಥ ಮಾಡಿದಾನೆ. ಆದರೂ ಅಶ್ವತ್ಥಾಮನ ಕೈಗೆ ಸಿಕ್ಕಾಗ ಅವನನ್ನ ಕೊಲ್ಲಬೇಕು ಅಂತ ಅನ್ನಿಸ್ಲಿಲ್ವಂತೆ. ಯಾಕೆ? ನನ್ನ ಗುರುಪುತ್ರ ಅಂತ, ನನ್ನ ಪಾಠ ಹೇಳಿದಂತಹ ಗುರುಪುತ್ರ ಇವನನ್ನ ನಾನು ಕೊಲ್ಲಬಾರದು ಅಂತ ಅಂದುಕೊಂಡು ರಥದ ಮುಂದೆ ಕಟ್ಟುಕೊಂಡು ದ್ರೌಪದಿ ಎದುರಿಗೆ ಕರ್ಕೊಂಡು ಬರ್ತಾರೆ. ನೋಡಿ, ಈ ಪ್ರಕರಣವನ್ನು ಹೇಳಬೇಕಿತ್ತು, ಅದಕ್ಕೆ ಇದು ಪೀಠಿಕೆ. ದ್ರೌಪದಿಯ ಸ್ವಭಾವ ಎಷ್ಟು ಧರ್ಮ ಪ್ರಜ್ಞೆಯಿಂದ ಕೂಡಿತ್ತು ಅನ್ನೋದು ತಿಳಿಸ್ಬೇಕಿತ್ತು. ಹೆಂಗೆ ರಥದ ಮುಂದೆ ಕಟ್ಟುಕೊಂಡು ಬರ್ತಾರೆ. ಅಥೋಪೇತ್ಯ ಸ್ವಶಿಬಿರಂ ಗೋವಿಂದ ಪ್ರಿಯ ಸಾರಥಿ ನವೇದಯತ್ತಂ ಪ್ರಿಯಾಯೈ ಶೋಚಂತ್ಯ ಆತ್ಮಜಾನ್ ಹತಾನ್. ಆ ರಥದ ಮುಂದೆ ಕಟ್ಟುಕೊಂಡು ಬಂದಂತಹ ಅಶ್ವತ್ಥಾಮನನ್ನ ದರ 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 ಎಳ್ಕೊಂಡು ಹೋಗಿ ದ್ರೌಪದಿಯ ಮುಂದೆ ಕೆಡುವುತರಂತೆ. ಅರ್ಜುನ ಹೋಗಿ ಕೆಡುವುತನಂತೆ. ಆ ಒಂದು ಪಶುವಿನಂತೆ ಬಂಧಿಸಲ್ಪಟ್ಟಿದ್ದಂತೆ ಅಶ್ವತ್ಥಾಮ. ಆ ರೀತಿಯಾಗಿ ಕೆಡುವುದಾಗ ದ್ರೌಪದಿ ತಲೆ ತಗ್ಗಿಸ್ಬಿಟ್ಲಂತೆ ದ್ರೌಪದಿ. ಹೇಳ್ತಾರೆ, ತಥಾಹೃತಂ ಪಶುವತ್ ಪಾಶಬದ್ಧಂ ಅವಾಂಗ್ಮುಖಂ ಕರ್ಮ ಜುಗುಪ್ಸಿತೇನ ನಿರೀಕ್ಷ್ಯ ಕೃಷ್ಣಾಪಕೃತಂ ಗುರೋಸ್ಸುತಂ ವಾಮಸ್ವಭಾಯ ಕೃಪಯಾ ನನಾಮಚ. ನೋಡಿ, 5 ಮಕ್ಕಳನ್ನ, ಹೊಟ್ಟೆಯಲ್ಲಿ ಬಿದ್ದ ಎಲ್ಲಾ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ಅಶ್ವತ್ಥಾಮನು ಕೆಳಗಡೆಗೆ ಬಂದು ಬಿದ್ದಾಗ ದ್ರೌಪದಿ ತಲೆಯನ್ನ ಎತ್ತಲಿಲ್ವಂತೆ. ಅಶ್ವತ್ಥಾಮನ ಕಡೆಗೆ ಕಣ್ಣೆತ್ತಿ ನೋಡಲಿಲ್ವಂತೆ. ತನ್ನ ಜೀವನದೊಳಗೆ ಮಾಡಿದ ಎಲ್ಲಾ ಒಂದು ತಪ್ಪುಗಳು ಏನಿದೆ, ಅದು ಅತಿ ದೊಡ್ಡ ತಪ್ಪು, ಮಕ್ಕಳನ್ನ ಕೊಲ್ಲೋದು, ಅದು ನಿದ್ರೆಯಲ್ಲಿದ್ದಾಗ. ಅಂತಹ ದೊಡ್ಡ ತಪ್ಪನ್ನ ಮಾಡಿದಂತಹ ಅಶ್ವತ್ಥಾಮನನ್ನ ಈ ಪ್ರಕಾರ ಅವಮಾನವನ್ನ ನೋಡಿ ವಾಮಸ್ವಭಾವ, ಅತ್ಯಂತ ಕೋಮಲ ಹೃದಯದಂತಹ ಆ ಅಶ್ವತ್ಥಾಮನನ್ನ ಏನ್ ಮಾಡಿದ್ಲಂತೆ? ಕೃಪಯಾ ನನಾಮಚ, ಹೋಗಿ ಆ ಕಟ್ಟಿರುವಂತಹ ಗಂಟನ್ನ ಬಿಚ್ಚಕ್ಕೆ ಹೇಳಿ ತಲೆ ತಗ್ಗಿಸಿ ನಮಸ್ಕಾರವನ್ನ ಮಾಡಿದ್ಲಂತೆ. ಯಾರೋ? ದ್ರೌಪದಿ. ನಮಗೆ ಯಾರು ಒಂದು ಎತ್ತಿದ ಕಂಠದಲ್ಲಿ ಮಾತನಾಡಿದ್ರೆ ನಾವೇನ್ ಮಾಡ್ತೀವಿ ಹೇಳಿ? ಒಂದು ಕಡೆ ಸುಮ್ಮನೆ ಕಣ್ಣಿಗೆ ದುರು ಬಿಟ್ಟು ಕಣ್ಣು ಬಿಟ್ಟು ನೋಡಿದ್ರೆ ಏನ್ ಮಾಡ್ತೀವಿ ಹೇಳಿ? ದ್ರೌಪದಿ ಏನ್ ಮಾಡಿದ್ಲಂತೆ? ನನಾಮಚ, ಕಾಲು ಮುಟ್ಟಿ ನಮಸ್ಕಾರವನ್ನ ಮಾಡಿದ್ಲಂತೆ ಅಶ್ವತ್ಥಾಮನಿಗೆ. ಹೇಳಿದ್ಲಂತೆ, ನೋಡಿ, ಆಗ ಹೇಳ್ತಾಳೆ, ಈ ಗುರುಪುತ್ರನನ್ನ ಹೀಗೆ ಕಟ್ಟಾಕಿ ತಂದಿರುವಂತದ್ದು ಆಕೆಗೆ ಸಹನೆ ಆಗದೆ ಹೇಳ್ಬಿಟ್ಲಂತೆ. ಏನು? ಮುಚ್ಚತಾಂ ಯೇಷಃ ಬ್ರಾಹ್ಮಣೋ ನಿತರಾಂ ಗುರುಹು. ಬಿಟ್ಬಿಡ್ರಿ ಇವನ್ನ. ಯಾಕೆ? ಇವನು ನಿಮ್ಮೆಲ್ಲರ ಪ್ರಿಯ ಗುರುವಾದಂತಹ ಗುರುಪುತ್ರನು ಆದಂಥವನಾಗಿದ್ದಾನೆ. ಯಾರ ಒಂದು ಅನುಗ್ರಹದಿಂದ ನೀವು ಅವರ ಮಗನಿಗೂ ಅನೇಕ ರಹಸ್ಯಗಳನ್ನ ಹೇಳ್ಕೊಡ್ಲಿಲ್ಲಂತೆ ದ್ರೋಣಾಚಾರ್ಯರು. ಅಷ್ಟು ರಹಸ್ಯವನ್ನ ಅರ್ಜುನನಿಗೆ ಹೇಳ್ಕೊಟ್ಟಿದ್ರಂತೆ ವಿದ್ಯೆಯಲ್ಲಿ. ಅಂತಹ ಒಂದು ಧನುರ್ವಿದ್ಯೆಯನ್ನ ನೀವು ಕಲಿತರೋ, ಅಂತಹ ದ್ರೋಣಾಚಾರ್ಯರೇ ಮಗನ ರೂಪದಿಂದ ನಿಮ್ಮಗಳ ಮುಂದೆ ಬಂದು ನಿಂತಿದ್ದಾರೆ. ಏನ್ ಹೇಳಿ? ಆ ದ್ರೋಣಾಚಾರ್ಯರೇ ಮಗನ ರೂಪದಿಂದ ಬಂದು ನಿಂತಿದ್ದಾರೆ. ಆದ್ರಿಂದ ಬಿಟ್ಬಿಡಿ. ನೋಡಿ, ಈ ಒಂದೇ ಒಂದು ಮಾತಲ್ಲಿ ದ್ರೌಪದಿಯ ಒಂದು ವ್ಯಕ್ತಿತ್ವ ಏನಿದೆ ಅದು ಆಕಾಶದ ಎತ್ತರಕ್ಕೆ ಹೋಗ್ಬಿಡತ್ತೆ. ಹೇಳ್ತಾಳೆ ಏನಂತ? ತಸ್ಯಾತ್ಮನೋರ್ಧಂ ಪತ್ನ್ಯಾಸ್ತೆ ನಾನ್ವಗಾದ್ ವೀರಸು ಕೃಪಿ. ನನ್ನ ಹೃದಯದೊಳಗೆ ಯಾವ ಮಟ್ಟಿಗೆ ನೋವಾಗ್ತಾ ಇದೆಯೋ, ಆ ಮಕ್ಕಳನ್ನ ಕಳೆದುಕೊಂಡಾಗ ಆಗುವಂತಹ ದುಃಖ ಏನಿದೆಯೋ, ಆ ದುಃಖ ನನ್ನ ಗುರು ಪತ್ನಿಗೆ ಬರದೇ ಇರಲಿ. ಏನ್ ಹೇಳಿ? ಕೃಪಿ. ನಾನು ಮಕ್ಕಳನ್ನ ಕಳ್ಕೊಂಡು ಯಾವ ದುಃಖವನ್ನ ಅನುಭವಿಸ್ತಾ ಇದ್ದೀನೋ ಆ ದುಃಖವನ್ನ ನನ್ನ ಗುರುಪತ್ನಿ ಕೃಪಿ ಅನುಭವಿಸದೇ ಇರಲಿ.
ಯಾಕೆ ಅಂದ್ರೆ ಮಾರೋದೀರಸ್ಯ ಜನನಿ ಗೌತಮಿ ಪತಿದೇವತಾ ಯಥಾಹಂ ಮೃತವತ್ಸಾರ್ಥ ರೋದಿ ಅಶ್ರುಮುಖಿ ಮುಹು. ನಾನು ನನ್ನ ಗುರುಪತ್ನಿಯನ್ನ ಅವನ ಮಗನ ಮೃತ ಶರೀರದ ಮುಂದೆ ನಿಂತು ಅಳುವುದನ್ನ ನಾನು ನೋಡಲಾರೆ. ಆದ್ರಿಂದ ಏನೋ ಆ ಪತಿವ್ರತೆಯಾದಂತಹ ಕೃಪಿ ಆ ಗೌತಮಿ ಇದರಿಂದ ದುಃಖವನ್ನ ಅನುಭವಿಸೋದು ಬೇಡ, ಇವಳನ್ನ ಬಿಟ್ಬಿಡಿ ಅಂತ ಹೇಳಿ ಅಶ್ವತ್ಥಾಮನಿಗೆ ನಮಸ್ಕಾರ ಮಾಡಿ ಕಳುಹಿಸಿಕೊಡ್ತಾಳೆ. ಯಾರು? ಅವಳು. ಈ ಮಾತನ್ನ ನೋಡಿದ ತಕ್ಷಣ ಮೊದಲಿಗೆ ಶಭಾಸ್ಗಿರಿ ಕೊಡೋದು ಯಾರು? ಕೃಷ್ಣ ಪರಮಾತ್ಮ. ದ್ರೌಪದಿ ಶಭಾಸ್. ಧರ್ಮದೊಳಗೆ ಧರ್ಮರಾಜನ ಪತ್ನಿ ಮಾತನಾಡುವಂತಹ ಮಾತನ್ನಾಡಿದೆ. ಧರ್ಮರಾಜನು ಕೈ ಮುಗಿತಾನೆ, ದ್ರೌಪದಿ ನಿನ್ನ ಒಂದು ಧರ್ಮ ಪ್ರಜ್ಞೆಗೆ ನಾನು ಕೈ ಮುಗಿತಾ ಇದ್ದೀನಿ. ಯಾಕೆ? 5 ಮಕ್ಕಳನ್ನ ಕೊಂದಂತಹ ಒಬ್ಬ ನೀಚ ಕಣ್ಣೆದುರಿಗೆ ನಿಂತಿದ್ದಾನೆ. ಅವಳು ಅವನನ್ನ ನೋಡಿದಾಗ ಯಾವುದೇ ಒಬ್ಬ ಮಗುವಿಗೆ ಏನಾಗಿತ್ತು ಅಂತಹ ಧೃತರಾಷ್ಟ್ರ ಆ ಭೀಮನ ಪ್ರತಿಮೆಯನ್ನ ತಗೊಂಡೋಗಿ ನಿಲ್ಲಿಸಿದಾಗ ಕೈಯಲ್ಲಿ ಹಿಡಿದು ಆ ಉಕ್ಕಿನ ಪ್ರತಿಮೆಯನ್ನ ತುಂಡು ಮಾಡಿದ್ದ ಅಂತಹ ಧೃತರಾಷ್ಟ್ರ ಭೀಮನ ಪ್ರತಿಮೆಯನ್ನು. ಹಾಗೆ ಒಂದು ಹೆಣ್ಣು ಯಾವುದೇ ಒಂದು ಹಠ ಒಂದು ಸಾಧಿಸಬೇಕು ಅಂದ್ರೆ ಸಾಧಿಸ್ತಾಳೆ. ಮತ್ತೆ ಅವರಿಗೊಂದು ಅವಮಾನ ಆಯ್ತು ಅಂದ್ರೆ ಅದನ್ನ ಅನೇಕ ವರ್ಷಗಳ ಕಾಲ ನೆನಪಿಟ್ಟುಕೊಂಡಿರ್ತಾಳೆ. ಹೀಗಾಗಿತ್ತು, ಈ ತರ ಆಗಿತ್ತು, ಎಂಥದ್ದಾಗಿತ್ತು, ಅಂಥದ್ದಾಗಿತ್ತು ಅಂಥವನು ಮಗನನ್ನ ಕೊಂದವನು ಎದುರಿಗೆ ಬಂದು ನಿಂತಾಗ ಹೇಳ್ತಾಳೆ, ನಾನು ಮಕ್ಕಳನ್ನ ಕಳೆದುಕೊಂಡು ಯಾವ ದುಃಖವನ್ನ ಅನುಭವಿಸ್ತಾ ಇದ್ದೀನೋ ಆ ದುಃಖವನ್ನ ನನ್ನ ಗುರುಪತ್ನಿ ಅನುಭವಿಸ್ತಾ ಇರ್ಲಿ, ಬಿಟ್ಟು ಕಳಿಸಿ ಅಂತ ಹೇಳಿ ಆ ಒಂದು ಭೀಮಸೇನ ಇದನ್ನ ನೋಡೋದಿಲ್ಲ, ಭೀಮಸೇನ ಕೇಳೋದಿಲ್ಲ. ಎಲ್ಲರೂ ಆಯ್ತು ಅಂತ ಹೇಳ್ತಾರೆ. ಇಲ್ಲ, ಆ ಒಂದು ಇವನ್ ಹಂಗ್ ಬಿಡಬಾರ್ದು, ಮಾಡಬಾರ್ದು ಅಂತ ಹೇಳಿದಾಗ ಆಗ ಅವನ ತಲೆ ಮೇಲೊಂದು ಮಣಿ ಇರುತ್ತೆ. ಆ ಮಣಿಯನ್ನ ತೆಗೆದು ಅವನನ್ನ ಬಿಡ್ತಾರೆ. ನೋಡಿ, ಈ ರೀತಿಯಾಗಿ ಪ್ರಾಣಾಪಾಯದಿಂದ ಬಿಟ್ಟರೂ ಕೂಡ ಅಶ್ವತ್ಥಾಮನಿಗೆ ಪ್ರಾಣವನ್ನು ಉಳಿಸಿಕೊಂಡು ಹೋಗಿದಾನವನು. ಆ ಒಂದು ಅಶ್ವತ್ಥಾಮನಿಗೆ ಬುದ್ಧಿ ಬರಲಿಲ್ಲ. ಯಾಕೆ ಅಂದ್ರೆ ಮತ್ತೆ ಅಶ್ವತ್ಥಾಮನು ಏನು ಮಾಡ್ತಾನೆ ಅಂದ್ರೆ ಆ ರೀತಿ ಅವಮಾನ ಪಡಿಸ್ಕೊಂಡು ಹೋಗಿರ್ತಾನಲ್ಲ, ಸುಮ್ಮನೆ ಕುತ್ಕೊಳ್ಳಲ್ಲ ಅವನು. ಏನ್ ಮಾಡ್ತಾನೆ? ಮತ್ತೆ ಹೇಗೆ ದುರ್ಯೋಧನನ ಒಂದು ಸಂತಾನ ಬೀಜ ನಿರ್ಬೀಜವಾಯಿತು, ಹಾಗೆ ಈ ಪಾಂಡವರ ಸಂತಾನ ಬೀಜವೂ ಇರಬಾರದು ಎಂಬ ಒಂದು ದುರಾಲೋಚನೆಯಿಂದ ಮತ್ತೊಂದು ಅಸ್ತ್ರವನ್ನ ಉತ್ತರೆಯ ಗರ್ಭಕ್ಕೆ ಹೊಡೆದು ಬಿಡ್ತಾನೆ. ಅವನೆಂಥ ನೀಚ ಲೆಕ್ಕ ಹಾಕಿ ಅಶ್ವತ್ಥಾಮ ಉತ್ತರೆಯ ಗರ್ಭಕ್ಕೆ ಹೊಡೆದು ಬಿಡ್ತಾನೆ. ಆ ಉತ್ತರೆಯ ಗರ್ಭದೊಳಗಿರುವವನ್ ಯಾರೋ? ದೇವಗುಪ್ತ, ದೇವತೆಗಳಿಂದ ಕಾಪಾಡಿಸಿಕೊಳ್ಳುತ್ತಿರುವಂತಹ ಪರೀಕ್ಷಿತ ಮಹಾರಾಜ. ಯಾವ ಭಾಗವತವನ್ನ ಶುಕಬ್ರಹ್ಮರು ಯಾರಿಗೆ ಬೋಧಿಸಿದರೋ ಅಂತಹ ಪರೀಕ್ಷಿತ ಮಹಾರಾಜನು ಆ ಒಂದು ದೇವತೆಗಳ ಆ ಒಂದು ಗರ್ಭದೊಳಗಿದಾನೆ. ಒಂದು ಅಸ್ತ್ರವನ್ನ ನಿರ್ಬೀಜವನ್ನ ಮಾಡೋಕೆ ಬಿಟ್ಟಾಗ ಆಗ ತಕ್ಷಣ ಏನ್ ಮಾಡ್ತಾಳೆ? ಕೈ ಮುಗಿದುಕೊಂಡು ಪ್ರಾರ್ಥನೆಯನ್ನ ಮಾಡುವಂಥವಳು ಯಾರು? ಪಾಹಿ ಪಾಹಿ ಮಹಾಯೋಗಿನ್ ದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯುಃ ಪರಸ್ಪರಂ ಅಭಿದ್ರವತಿ ಮಾಮೀಶಃ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತ. ಎರಡೂ ಕೈಯನ್ನ ಎತ್ತಿ ಪಾಹಿ ಪಾಹಿ ಮಹಾಯೋಗಿನ್ ಕೃಷ್ಣ ಪರಮಾತ್ಮ ಕಾಪಾಡು ಕಾಪಾಡು ಕಾಪಾಡು. ಉತ್ತರ ಹೇಳುವಂಥದ್ದು ಅಭಿಮನ್ಯುವಿನ ಹೆಂಡತಿ ಹೇಳದು ಎಂಥದ್ದು? ಮಹಾಯೋಗಿಯೇ ಕಾಪಾಡು ಕಾಪಾಡು, ನಿನ್ನನ್ನ ಬಿಟ್ಟು ನನಗೆ ಬೇರೆ ಯಾರೂ ಕೂಡ ಅಭಯವನ್ನ ನೀಡೋದಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಭಾವ ನಮಗೆ ಬರಬೇಕು. ಲೆಕ್ಕ ಹಾಕೊಳ್ಳಿ, ಈ ಒಂದು ಭಾವದೊಳಗೆ ನಾವು ನಿಲ್ಲಬೇಕು. ನಮ್ಮನ್ನ ಕಾಪಾಡುವಂಥವನು ಆ
ಪರಮಾತ್ಮನೇ ಹೊರತು ಜಗತ್ತೊಳಗೆ ಯಾವುದೂ ಅಲ್ಲ, ಯಾವ ವಸ್ತುವೂ ಅಲ್ಲ, ಏನೂ ನಮ್ಮನ್ನ ಕಾಪಾಡೋದಿಕ್ಕೆ ಸಾಧ್ಯ ಇಲ್ಲ. ಯಾವುದೂ ನಮ್ಮನ್ನ ಕಾಪಾಡೋದಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಒಂದು ವಸ್ತುವಿನೊಳಗೆ ಒಂದು ಚಿಕ್ಕ ಮೋಹವನ್ನ ಇಟ್ಟುಕೊಂಡ್ರೂ ಕೂಡ ಆ ಮೋಹವೇ ಮತ್ತೆ ನಮಗೆ ಜನ್ಮವನ್ನ ತಂದು ಕೊಡ್ತಾ ಇರುತ್ತೆ. ಇವತ್ತು 2ನೆಯ ದಿನ, ಭರತೋಪಾಖ್ಯಾನ ಪರ್ಯಂತಂ ದ್ವಿತೀಯೇಹನಿ ಅಂತ. ಅಂದ್ರೇನು? ಜಡಭರತನ ಉಪಾಖ್ಯಾನ ಬರುತ್ತೆ ಇದರೊಳಗೆ ಭಾಗವತದಲ್ಲಿ. ಅಲ್ಲಿಯವರೆಗೆ 2ನೆಯ ದಿನದ ಇವತ್ತು ಪಾರಾಯಣ ನಡೆದಿರೋದು. ಅವನು ಏನು ಅಂತಹ ಒಂದು ಎಲ್ಲಾ ಸಮುದ್ರಗಳಿಂದ ಆವೃತಗೊಂಡಂತಹ ಇಡೀ ಭೂಮಿಗೆ ಮಹಾರಾಜನಾದಂಥವನು ಎಲ್ಲವನ್ನೂ ಬಿಟ್ಟು ಪರಮಾತ್ಮನನ್ನೇ ಅವನು ನಡೆಕೊಂಡು ಬರ್ತಿದ್ದ. ದ್ವಿತೀಯ ಸೂರ್ಯ ಇವ, 2ನೇ ಸೂರ್ಯನಂತೆ ಕಾಣುತ್ತಿದ್ದಂತಹ ಭರತನು ಒಂದು ಹುಲ್ಲೆಯ ಮೋಹಕ್ಕೆ ಸಿಗಾಕೊಂಡ್ಬಿಡ್ತಾನೆ. ಹುಲ್ಲೆ, ಜಿಂಕೆಯ ಮೋಹಕ್ಕೆ ಸಿಗಹಾಕೊಂಡು ಮತ್ತೆ ಜಿಂಕೆಯಾಗಿ ಹುಟ್ಟುತ್ತಾನೆ. ಆ ಜಿಂಕೆಯ ಶರೀರವನ್ನ ಬಿಟ್ಟು ಅಂಗಿರಸ ಗೋತ್ರದೊಳಗಿರುವಂತಹ 7 ಜನ ಅಣ್ಣಂದ್ರು, 2 ಅಮ್ಮಂದ್ರು, ಒಬ್ಬ ಅಪ್ಪ ಮತ್ತು ಅವನಿಗೊಬ್ಬಳು ತಂಗಿ, ಅಂತಹ ಒಂದು ತುಂಬು ಕುಟುಂಬದಲ್ಲಿ ಹುಟ್ಟು ಬಿಡ್ತಾನೆ. ಹಿಂಗ್ ಕಣ್ಣು ಬಿಡ್ತಾನೆ. ಒಂದು ಜಿಂಕೆಯ ಮೋಹದಿಂದಲೇ ಇಷ್ಟೊಂದು ಸಂಕಟವನ್ನ ಅನುಭವಿಸ್ತಿದ್ದೇನೆ, ಇವರೆಲ್ಲರನ್ನೂ ನನ್ನವರು ಅನ್ಕೊಂಡ್ಬಿಟ್ರೆ ಗತಿ ಏನು ಅಂತ ಕಣ್ಣು ಮುಚ್ಚಿಬಿಡ್ತಾನೆ. ಯಾಕೆ? ಮೋಹ ಏವಹಿ ಕಾರಣಂ. ಆ ಒಂದು ಸಣ್ಣ ಮೋಹ ಏನಿದೆ ನಮಗೆ ದುಃಖವನ್ನ ತಂದು ಕೊಡುವುದಾಗತ್ತೆ. ಯಾವ ವಸ್ತುವಿನ ಮೇಲೂ ಮೋಹವನ್ನ ಇಟ್ಕೋಬಾರದು. ಎಂತ ಮೋಹವನ್ನ ಇದ್ರೂ ಕೂಡ ನಮಗೆ ದುಃಖವನ್ನ ಕೊಡುತ್ತೆ. ನೋಡಿ ಇಲ್ಲಿ ಹೇಳ್ತಾರೆ. ಆಗ ಅವ್ರು ಏನ್ ಹೇಳ್ತಾನೆ? ಉತ್ತರ ಹೇಳ್ತಿರೋದೇನೋ, ನಾವುಗಳು ಅದೇ ಆಗಬೇಕು. ಮೊದಲು ನಾವೇನ್ ಮಾಡ್ತೀವಿ? ಒಂದು, ನನ್ನನ್ನು ನಾನು ರಕ್ಷಿಸ್ಕೊಳ್ಳಕ್ ಪ್ರಯತ್ನ ಪಡ್ತೇನೆ, ನನ್ನನ್ನು ನಾನು ಏನೋ ಮಾಡ್ಕೊಳ್ಳಕ್ ಪ್ರಯತ್ನ ಪಡ್ತೀನಿ. ಏನೂ ಆಗದೆ ಇದ್ದಾಗ ಏನ್ ಮಾಡ್ತೀನಿ? ಭಗವಂತ ಕಾಪಾಡಪ್ಪ ಅಂತೀನಿ. ನಮಗೆ ಯಾವಾಗ ಬರಬೇಕು? ಮೊಟ್ಟ ಮೊದಲಿಗೆ ಏನೇ ಬಂದ್ರೂ ಕೂಡ ಉತ್ತರ ಹೇಳ್ದಂಗೆ, ನಾಣ್ಯಂ ತ್ವದಭಯಂ ಪಶ್ಯೆ, ಭಗವಂತ ನಿನ್ನನ್ನ ಬಿಟ್ಟರೆ ನನ್ನನ್ನ ರಕ್ಷಿಸುವವರನ್ನ ಇನ್ನೊಬ್ಬರನ್ನ ನಾ ಕಾಣೆ. ನನಗೆ ಗೊತ್ತಿಲ್ಲ ಭಗವಂತ, ನೀನೇ ನನಗೆ ನೀನೇ ರಕ್ಷಕ ಅಂತ ಅಂದುಕೊಂಡು ಹೇಳ್ತಾಳೆ. ಭಗವಂತ, ನನಗೆ ಯಾವುದೋ ಒಂದು ಕಾದ ಕಬ್ಬಿಣದ ಬಾಣ ಒಂದು ನನ್ನ ಗರ್ಭವನ್ನ ಸುಡೋದಿಕ್ಕೆ ಬರ್ತಾ ಇದೆ. ಅದು ನನ್ನನ್ನ ಕೊಂದರೂ ಪರವಾಗಿಲ್ಲ, ನನ್ನ ಗರ್ಭವನ್ನ ಉಳಿಸಪ್ಪ ಅಂತ ಕೈ ಮುಗಿದುಕೊಂಡು ಕೇಳಿದಾಗ ತಕ್ಷಣ ಆ ಭಗವಂತ ಏನು ಮಾಡ್ತಾನೆ? ಆ ಪಾಂಡವರು ಎಲ್ಲರೂ ಕೂಡ ಆ ಅಶ್ವತ್ಥಾಮ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೋದಾಗ ಇಲ್ಲಿ ಕೃಷ್ಣ ಏನು ಮಾಡ್ತಾನೆ? ಆ ದಿವ್ಯವಾದ ಸುದರ್ಶನ ಚಕ್ರದಿಂದ ಆ ಗರ್ಭವನ್ನೇ ಆವೃತಗೊಳಿಸಿ, ಅಮ್ಮ ಬಂದು ಕುತ್ಕೊಳ್ಳಿ, ಇಲ್ಲಿ ನಿಂತುಕೊಂಡ್ರೆ ಚೆನ್ನಾಗಿರೋದು, ಎಲ್ಲ ಕುತ್ಕೊಳ್ಳಿ. ಆ ಒಂದು ಗರ್ಭವನ್ನೇ ಆವೃತಗೊಳಿಸಿ ಏನಾಗುತ್ತೆ? ಆ ಗರ್ಭವೇ ಇಲ್ಲದ ಹಾಗೆ ಮಾಡಿಬಿಡುತ್ತೆ ಸುದರ್ಶನ ಚಕ್ರ. ಆ ರೀತಿಯಾಗಿ ಮಾಡಿದಾಗ ತಕ್ಷಣ ಅದು ಬ್ರಹ್ಮಶಿರೋಸ್ತ್ರ ಅನ್ನುವಂಥದ್ದು, ಅವನು ಬಿಟ್ಟಂಥದ್ದೇನು ಬ್ರಹ್ಮಶಿರೋಸ್ತ್ರ ಅಂತ, ಅದಕ್ಕೆ ಇನ್ನೊಂದು ಅಸ್ತ್ರವೇ ಇಲ್ಲ. ಆದರೆ ಸುದರ್ಶನಾಸ್ತ್ರದ ಮುಂದೆ ಯಾವ ಅಸ್ತ್ರವೂ ಕೂಡ ನಿಲ್ಲೋದಿಲ್ಲ. ಆದ್ರಿಂದ ಆ ಸರ್ವಶಕ್ತಿಮಯನಾದಂತಹ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ಆ ಗರ್ಭದ ಒಳಗೆನೆ ಆ ಪರಮಾತ್ಮನನ್ನ, ಆ ಗರ್ಭವನ್ನ, ಉತ್ತರೆಯ ಗರ್ಭದ ಒಳಗೆನೆ ಆ ಶಿಶುವನ್ನ ಕಾಪಾಡುವಂಥವನಾಗ್ತಾನೆ. ಆಗ ನೋಡಿ, ಯಾವಾಗ ಆ ಶಿಶುವನ್ನ ಆ ಭಗವಂತನು ಕಾಪಾಡುದ್ನೋ, ಕುಂತಿ ಗಳ 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 ಕಣ್ಣೀರನ್ನು ಹಾಕ್ಬಿಡ್ತಾಳೆ. ಏನ್ ಹೇಳ್ತಾಳೆ? ಕುಂತಿವಾಚ, ಇದಕ್ಕೆ ಹೆಸರೇ ಕುಂತಿ ಸ್ತುತಿ ಅಂತ. ಕುಂತಿ ಸ್ತುತಿ ಅಂತ ಹೇಳ್ತಾಳೆ. ನಮಸ್ತೆ ಪುರುಷಂ ಪಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ ಬಹಿರವಸ್ಥಿತಂ ತಥಾ ಪರಮಹಂಸಾನಾಂ ಮುನೀನಾ ಅಮಲಾತ್ಮನಾಂ ಭಕ್ತಿ ಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಹಿ ಸ್ತ್ರೀಯ. ಭಗವಂತ, ನಿನಗೆ ನಮಸ್ಕಾರ. ನೀನು ಸಮಸ್ತ ಜೀವಿಗಳ ಒಳಗೂ ಹೊರಗೂ ಪೂರ್ಣವಾಗಿ ವ್ಯಾಪಿಸಿಕೊಂಡಿದೀಯಪ್ಪ.
ನೀನು ಇಂದ್ರಿಯಗಳಿಂದ ಹಾಗೂ ವೃತ್ತಿಗಳಿಂದ ನಾವು ಇಂದ್ರಿಯ ವೃತ್ತಿಗಳಿಂದ ನಿನ್ನನ್ನು ನೋಡೋದಿಕ್ಕಾಗೋದಿಲ್ಲಪ್ಪ. ನಿನ್ನನ್ನ ಕೇವಲ ನಾವು ಹೇಗೆ ಕಾಣಬೇಕು? ಪ್ರೇಮದಿಂದ ಮಾತ್ರವೇ ಕಾಣಬೇಕಪ್ಪ, ಪ್ರೇಮದಿಂದ ಮಾತ್ರವೇ ಕಾಣಬೇಕು. ಯಾವ ಒಬ್ಬ ಭಗವಂತನೋ, ಯಾವ ಒಬ್ಬ ಮನುಷ್ಯನೋ ಪ್ರಪಂಚದ ವಿಷಯಗಳನ್ನ ಹೇಗೆ ಗ್ರಹಿಸ್ತಾನೋ, ಕಣ್ಣಿನಿಂದ ರೂಪವನ್ನು ನೋಡ್ತೇವೆ, ಕಿವಿಯಿಂದ ಶಬ್ದವನ್ನ ಕೇಳ್ತೇವೆ, ಈ ರೀತಿಯಾಗಿ ಏನು ಗ್ರಹಿಸ್ತಾನೋ ಆ ರೀತಿಯಾಗಿ ನಿನ್ನನ್ನ ಗ್ರಹಿಸುವುದಕ್ಕೆ ಹೋದರೆ ಅವನು ಎಂದೂ ಕೂಡ ಸಿಗದೇ ಇರುವವನಾಗ್ತೀಯಪ್ಪ. ನೀನು ಯಾವಾಗಲೂ ಕೂಡ ನೀನು ಎಂಥವನಾಗಿದೀಯಾ? ನೀನು ಕೇವಲ ಆ ಇಂದ್ರಿಯಗಳೆಲ್ಲವೂ ಕೂಡ ಯಾವಾಗ ಉಪಶಮನವಾಗತ್ತೆ, ಆ ಇಂದ್ರಿಯ ವಿಷಯ ಸುಖಗಳಿಂದ ನಾನು ಹಿಂದಕ್ಕೆ ಸರಿಸ್ತೇನೆ, ನೀನೇ ಬೇಕು, ಯಮೇ ವೈಷವೃಣತೆ, ನೀನೇ ಬೇಕು ಎಂಬ ಭಾವ ಯಾವಾಗ ನಮ್ಮ ಹೃದಯಕ್ಕೆ ಬರುತ್ತೆ, ಆಗ ಮಾತ್ರ ನೀನು ತೋರುವವನಾಗಿದೆಯಪ್ಪ. ಹೇಗಿದೆಯಾ ನೀನು? ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ನೀನು ಯಾರಪ್ಪ ನೀನು ಅಂದ್ರೆ ಹೇಳ್ತೀಯ, ಕೃಷ್ಣ ನಿನಗೆ ನಮಸ್ಕಾರ ಅಪ್ಪ, ವಸುದೇವನ ಮಗನೇ ನಿನಗೆ ನಮಸ್ಕಾರ, ದೇವಕಿ ನಂದನನೇ ನಮಸ್ಕಾರ, ನಂದ ಗೋಪಕುಮಾರನೇ ನಿನಗೆ ನಮಸ್ಕಾರ ಅಪ್ಪ, ನೀನು ಗೋವಿಂದನೋ ಗೋವುಗಳ ರಕ್ಷಕನು, ನಿನಗೆ ನಮಸ್ಕಾರ. ನೀನು ಹೇಗಿದೀಯಾ? ನಮಃ ಪಂಕಜನಾಭಾಯ. ಮೊದಲನೇದಾಗಿ ಆ ಒಂದು ಕಮಲದ ಹಾರವನ್ನ ಧರಿಸಿರುವವನಿಗೆ ನಮಸ್ಕಾರ, ಕಮಲದಷ್ಟು ಮೃದುವಾದಂತಹ ಶರೀರವನ್ನ ಇಟ್ಟುಕೊಂಡವನಿಗೆ ನಿನಗೆ ನಮಸ್ಕಾರ, ಕಮಲದಂತಹ ಕಣ್ಣುಗಳುಳ್ಳವನಿಗೆ ನಿನಗೆ ನಮಸ್ಕಾರ, ಕಮಲದಂತಹ ಪಾದ ಪದ್ಮಗಳನ್ನ ಉಳ್ಳಂಥವನಿಗೆ ನಮಸ್ಕಾರ. ನಾನಿಲ್ಲೊಂದು ವಿಷಯವನ್ನ ನಿಮಗೆ ತಿಳಿಸ್ಬೇಕು, ತುಂಬಾ ಚೆನ್ನಾಗಿದೆ. ಭಗವಂತನು ಯಾವ ಒಂದು ಅವತಾರವನ್ನಾದ್ರೂ ತಗೊಳ್ಳಿ, ಮತ್ಸ್ಯ ತಗೊಳ್ಳಿ, ಕೂರ್ಮ ತಗೊಳ್ಳಿ, ವರಾಹ ತಗೊಳ್ಳಿ, ಅಥವಾ ನರಸಿಂಹನನ್ನ ಆ ವರಾಹ ತಗೊಳ್ಳಿ, ಪರಶುರಾಮರನ್ನ ತಗೊಳ್ಳಿ, ವಾಮನನ್ನ ತಗೊಳ್ಳಿ, ಕೃಷ್ಣ ರಾಮ ಯಾರನ್ನಾರು ತಗೊಳ್ಳಿ, ಎಲ್ಲಾ ಅವತಾರಗಳಿಗೂ ಕೂಡ ಭಗವಂತನ ಕಣ್ಣು ಮಾತ್ರ ಕಮಲ ಪುಷ್ಪಗಳಂತೆಯೇ ಇತ್ತಂತೆ. ಪಂಕಜ ನೇತ್ರ. ನೀವು ವಾಮನನ ಅವತಾರ ತಗೊಳ್ಳಿ, ಕೃಷ್ಣಾವತಾರ ತಗೊಳ್ಳಿ, ರಾಮಾವತಾರ ತಗೊಳ್ಳಿ, ಎಲ್ಲರೂ ಹೊಗಳಿರುವಂತವರು ಏನಪ್ಪಾ ಅಂದ್ರೆ ಭಗವಂತನ ಕಣ್ಣುಗಳು ಕಮಲ ಪುಷ್ಪದ ಹಾಗೆ ಇತ್ತು. ಏನು ವಿಶೇಷ ಇದು? ಎಲ್ಲಾ ರೂಪಗಳು ಬೇರೆ, ಕಣ್ಣು ಮಾತ್ರ ಯಾಕೆ ಬದಲಾಗ್ಲಿಲ್ಲ? ಹೇಳ್ತಾರೆ ಒಂದು ಮಾತನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ಕಮಲಕ್ಕೊಂದು ವಿಶೇಷತೆ ಇದೆ. ಅದು ಕಮಲದ ಗಿಡ ಅಥವಾ ಕಮಲದ ಎಲೆ, ಕಮಲದ ಹೂವು ನೀರೊಳಗೆ ಇರುತ್ತಂತೆ, ನೀರಿಗೆ ಅಂಟಿಕೊಳ್ಳದೆ ಇರುತ್ತಂತದ್ದು. ಅದು ನೀರೊಳಗೆ ಇರುತ್ತೆ, ಅದ್ರ ಮೇಲೆ ನೀರು ಬಿದ್ರೆ ಹೀಗೆ ಹರಳು ತರ ಅಲ್ಲಾಡಿ ಕೆಳಗಡೆ ಬಿದ್ದು ಹೋಗುತ್ತೆ, ನೀರನ್ನ ತನ್ನಗೆ ಅಂಟಿಸಿಕೊಳ್ಳಲ್ಲ. ನೋಡಿ, ಭಗವಂತನೂ ಹಾಗೆಯೇ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾದಂತಹ ಆ ಪರಮಾತ್ಮನು ನಮ್ಮೆಲ್ಲರಿಗೆ ಕಾಣುವಂತೆ ಪ್ರಪಂಚದೊಳಗೆ ಅವತರಿಸಿದರೂ ಕೂಡ, ಪ್ರಪಂಚಕ್ಕೆ ಇಳಿದರೂ ಕೂಡ ಅವನು ಪ್ರಪಂಚಕ್ಕೆ ಅಂಟಿಲ್ಲದೆ ಇದ್ದ ಅನ್ನುವುದನ್ನ ಈ ಕಮಲದ ಕಣ್ಣುಗಳಿಂದ ಭಗವಂತನು ತೋರಿಸಿಕೊಟ್ಟಿದ್ದಾನಂತೆ. ನೀನು ಎಲ್ಲ ಕೃಷ್ಣನ ಸಮೀಪಕ್ಕೆ ಬಂದಾಗ ಕೃಷ್ಣ ಹೇಗೆ ಮಾತಾಡ್ತಿದ್ನಪ್ಪ ಅಂದ್ರೆ, ಇವನು ನಮ್ಮವನೇ, ಎಷ್ಟು ಆತ್ಮೀಯತೆ, ಎಷ್ಟು ಒಂದು ಒಡನಾಟ ಇದೆಯೋ, 100 ದಿನಗಳ ಒಡನಾಟ ಇದೆಯೋ ಅನ್ನೋ ಹಾಗೆ ಮಾತಾಡ್ತಿದ್ದಂತೆ. ಅವನು ಅಯ್ಯೋ ಕೃಷ್ಣ ನಮ್ಮನ್ನು ಬಿಟ್ಟು ಹೋಗಿ ಸಾಧ್ಯವೇ ಇಲ್ಲ ಅನ್ನುವ ಭಾವ ಇತ್ತು. ಆದರೆ ಒಮ್ಮೆ ಅವನು ಬಿಟ್ಟ ಅಂದ್ರೆ ಸ್ಮರಣೆಯೂ ಮಾಡ್ಕೊಳ್ತಿರ್ಲಿಲ್ವಂತೆ. ನಾಳೆ ಹೇಳ್ತೇನೆ, ಇನ್ನು ನಾಳೆನೋ ನಾಡ್ದೋ ಆಚೆ ನಾಡ್ದೋ ಗೊತ್ತಿಲ್ಲ, ಹೇಳಲೇಬೇಕು ಈ ವಿಷಯವನ್ನ. ಉದ್ಧವನ ಮತ್ತು ಗೋಪಿಕೆಯರ ಸಂವಾದವನ್ನು ಹೇಳಬೇಕು. ಯಾಕೆಂದ್ರೆ ಕೃಷ್ಣನ ಸ್ವಭಾವ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾವುದೇ ಅವತಾರ ತಗೊಳ್ಳಿ, ಭಗವಂತನು ಯಾರೊಟ್ಟಿಗೂ ಅಂಟಿಲ್ಲದ ಜೀವನವನ್ನ ನಡೆಸಿದಂಥವನು. ಅದನ್ನ ಹೇಳ್ತಾರೆ ನೋಡಿ, ಯಥಾ ಹೃಷಿಕೇಶ ಖಲೇನ ದೇವಕಿ
ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತ ವಿಮೋಚಿತಾಹಂ ಚ ಸಹಾತ್ಮಜಾ ವಿಭೋ ತ್ವಯ್ಯೇವ ನಾಥೇನ ಮುಹುರ್ವಿಪದ್ಗಣಾತ್ ವಿಶಾನ್ ಮಹಾಗ್ನೇಃ ಪುರುಷಾದ ದರ್ಶನಾತ್ ಅತತ್ಸಭಾಯಾ ವನವಾಸ ಕೃಚ್ಛ್ರತಃ ಮೃಧೆ ಅನೇಕ ಮಹಾರಥಾಸ್ತ್ರತಃ ದ್ರೌಣ್ಯಸ್ತ್ರತಾಶ್ಚಾಸ್ಮ ಹರೇಭಿರಕ್ಷಿತಾಃ. ಕುಂತಿ ಪಟ್ಟಿಯನ್ನು ಮಾಡ್ತೀಯಳೆ, ಕೃಷ್ಣ ನಮ್ಮನ್ನ ಎಲ್ಲೆಲ್ಲಿ ಕಾಪಾಡ್ದ ಅಂತ. ಕೃಷ್ಣ ನಮ್ಮನ್ನ ಕೈ ಹಿಡಿದು ಎಲ್ಲೆಲ್ಲಿಗೆ ನಡೆಸ್ತಾ ಅಂತ. ನೋಡಪ್ಪ, ಆ ದುಷ್ಟ ಕಂಸನಿಂದ ಸೆರೆ ಹಿಡಿಯಲ್ಪಟ್ಟಂತಹ ಆ ದೇವಕಿಯನ್ನ ನೀನು ಹೇಗೆ ಕಾಪಾಡುತ್ತೀಯೋ ಹಾಗೆಯೇ ನನ್ನ ಪುತ್ರರೊಂದಿಗೆ ನನ್ನನ್ನೂ ಕೂಡ ನೀನು ಪದೇ 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 ವಿಪತ್ತುಗಳಿಂದ ರಕ್ಷಿಸಿದೀಯಪ್ಪ. ನೀನೇ ನಮ್ಮ ಸ್ವಾಮಿಯಾಗಿದೀಯಪ್ಪ. ಭಗವಂತ, ನೀನು ಸರ್ವಶಕ್ತಿ ಉಳ್ಳವನಪ್ಪ. ಕೃಷ್ಣ, ವಿಷದಿಂದ ನಮ್ಮನ್ನ ಕಾಪಾಡದೆ, ಲಾಕ್ಷಾಗೃಹದ ಭಯಾನಕ ಬೆಂಕಿಯಿಂದ, ಆ ಲಾಕ್ಷಾಗೃಹ ಅರಗಿನ ಮನೆ, ಆ ಅರಗಿನಿಯ ಮನೆಯ ಆ ಭಯಾನಕ ಬೆಂಕಿಯಿಂದ ಕಾಪಾಡದೆ, ಹಿಡಂಬಾದಿ ರಾಕ್ಷಸರ ದೃಷ್ಟಿಯಿಂದ ನಮ್ಮನ್ನ ಕಾಪಾಡದೆ, ಆ ದುಷ್ಟರ ದ್ಯೂತ ಸಭೆಯಿಂದ ನಮ್ಮನ್ನ ಕಾಪಾಡದೆ, ಆ ವನವಾಸದ ವಿಪತ್ತುಗಳಿಂದ ನಮ್ಮನ್ನ ಕಾಪಾಡದೆ, ಪ್ರತಿಯೊಂದು ಘಟ್ಟದೊಳಗೂ ಕೂಡ ಎಲ್ಲಾ ರಥಿಕರು, ಮಹಾರಥರು, ಅತಿರಥರು ಪ್ರಯೋಗಿಸಿದಂತಹ ಆ ಬಾಣಗಳಿಂದ, ಶಸ್ತ್ರಾಸ್ತ್ರಗಳಿಂದ ನಮ್ಮನ್ನ ಕಾಪಾಡ್ದ್ಯಪ್ಪ. ಎಷ್ಟು ಹೇಳಲಿ ನಿನ್ನನ್ನ, ಎಷ್ಟು ಹೇಳಲಿ. ಈಗಲೂ ಕೂಡ ನೀನು ಆ ಅಶ್ವತ್ಥಾಮ ಬಿಟ್ಟಂತಹ ಬ್ರಹ್ಮಾಸ್ತ್ರದಿಂದಲೂ ನೀನು ನಮ್ಮನ್ನ ಕಾಪಾಡುದ್ಯಪ್ಪ. ನೀ ನಮ್ಮನ್ನ ಯಾವಾಗ ನಮಗೆ ಕಷ್ಟಗಳು ಬರುತ್ತೋ ಆಗೆಲ್ಲವೂ ಕಾಪಾಡುವುದಕ್ಕೆ ನೀನು ನಮ್ಮಗಳ ಪಕ್ಕಕ್ಕೆ ನಿಂತಿದೀಯಪ್ಪ. ಅದಕ್ಕೆ ಕುಂತಿ ಒಂದು ಸ್ತೋತ್ರವನ್ನ ಹೇಳ್ತಾಳೆ. ಇದು ನಿತ್ಯ ನಾವು ಭಗವಂತನ ಹತ್ರ ಹೇಳ್ಕೋಬೇಕಂತ. ಭಗವಂತ, ಕಷ್ಟ ಬಂದ್ರೆ ನೀ ನಮ್ ಕಣ್ಣೆದುರಿಗೆ ಬರ್ತೀಯಾ ಅಂದ್ರೆ, ನಮಗೇನಾದ್ರೂ ಆದ್ರೆ ನೀನ್ ನೊಂದುಕೊಂಡು ಪಕ್ಕದಲ್ಲಿ ನಿಂತುಕೊಳ್ತೀಯಾ ಅಂದ್ರೆ, ಹಾಗಾದ್ರೆ ನೀನು ಏನು ಕೊಡು? ವಿಪದ ಸಂತು ನ ಶಶ್ವತ್ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾತ್ ಅಪನುರ್ಭವ ದರ್ಶನಂ. ಜಗದ್ಗುರು, ನಮ್ಮೆಲ್ಲರ ಜೀವನದೊಳಗೆ ಕಷ್ಟಗಳು ಮತ್ತೆ ಮತ್ತೆ ಬರ್ಲಪ್ಪ, ಮತ್ತೆ ಬರ್ಲಿ. ಯಾಕೆ ಗೊತ್ತಾ? ಆ ವಿಪತ್ತುಗಳು ಆ ಕಷ್ಟಗಳು ಬಂದರೆ ನಿನ್ನ ದರ್ಶನವಾಗುತ್ತೆ ಅನ್ನೋದೇನಾದ್ರೂ ಆಗಿದ್ರೆ, ಆ ಕಷ್ಟಗಳು ಬಂದಾಗ ನಿನ್ನ ದರ್ಶನವಾಗುತ್ತೆ ಅನ್ನೋದು ಆಗಿದ್ರೆ ಖಂಡಿತ ಅಂತಹ ಕಷ್ಟಗಳು ನನಗೆ ಮತ್ತೆ ಬರಲಿ, ಮತ್ತೆ ಬರುವಂತದ್ದಾಗ್ಲಪ್ಪ. ಯಾಕೆ ಗೊತ್ತಾ? ನಿನ್ನ ದರ್ಶನವಾದ ಮೇಲೆ ಆ ಯಾವ ಕಷ್ಟಗಳಾಗಿ ನಮಗೆ ಉಳಿಯೋದಿಲ್ಲ. ಯಾಕೆ? ನಿನ್ನ ದರ್ಶನದಿಂದ ಏನಾಗುತ್ತೆ? ಮತ್ತೊಂದು ಕಷ್ಟವನ್ನ ಅನುಭವಿಸುವ ಜನ್ಮ ಮತ್ತೆ ನಮಗೆ ಬರೋದಿಲ್ಲ. ಅದಕ್ಕೆ ಕಷ್ಟ ಈಗಲೇ ಬಂದ್ಬಿಟ್ಲಿ. ನಮಗೇನು ಬರಲಿ? ಆ ಕುಂತಿಯ ಪ್ರಾರ್ಥನೆ ನೋಡಿ. ಮತ್ತೆ ಅಪನುರ್ಭವಂ, ಮತ್ತೆ ನಾವು ಹುಟ್ಟೋದಿಲ್ಲ. ಯಾಕೆ? ನಿನ್ನ ದರ್ಶನವನ್ನ ನಾವು ಮಾಡಿರ್ತೇವೆ. ನೀನು ಎಲ್ಲಾ ಒಂದು ಆತ್ಮರೂಪದಿಂದ ನೀನು ಇರುವಂಥವನು ಆಗಿದೆಯಪ್ಪ. ಏನು ಕೊಡು? ಶೃಣ್ವಂತಿ ಗಾಯಂತಿ ಗೃಣಂತ್ಯ ಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇ ಹಿತಂ ಜನಾಃ ತಯೇವ ಪಶ್ಯಂತ ಚಿರೇಣ ತಾವಕಂ ಭವ ಪ್ರವಾಹೋ ಪರಮಂ ಪದಾಂಬುಜಂ. ನಿನ್ನ ಭಾಗ್ಯಶಾಲಿಗಳಾದಂತಹ ಭಕ್ತರುಗಳು ಏನಿದೆ, ಪದೇ ಪದೇ ನಿನ್ನ ಚರಿತ್ರೆಯನ್ನ ಶ್ರವಣಿಸುತ್ತಾ, ಕೀರ್ತಿಸುತ್ತಾ, ಸ್ಮರಿಸುತ್ತಾ ಆನಂದವಾಗಿರ್ತಾರಪ್ಪ. ಅಂಥವರೇ ಈ ಜನ್ಮ ಮರಣದ ಪ್ರವಾಹವನ್ನ ಎಂದೆಂದಿಗೂ ಕೂಡ ತಡೆಗಟ್ಟುವಂತಹ ನಿನ್ನ ದಿವ್ಯವಾದಂತಹ ಈ ಜನ್ಮ ಮರಣದ ಪ್ರವಾಹ ಅಂತ ಏನು ಹರಿತಾ ಇದೆ, ದೊಡ್ಡ ನದಿ ಹರಿತಿದೆ, ಅದಕ್ಕೊಂದು ಅಡ್ಡಗೋಡೆ ಯಾವುದಪ್ಪ ಅಂದ್ರೆ ಭಗವಂತನ ಚಿಂತನೆ. ಆ ಜನ್ಮ ಮರಣದ ಪ್ರವಾಹದಿಂದ ನಾವೆಲ್ಲರೂ ಮುಕ್ತರಾಗಬೇಕು ಅಂದ್ರೆ ನಮಗಿರುವಂತಹ ಏಕಮಾತ್ರ ಉಪಾಯ ಯಾವುದು? ಭಗವಂತನ ಚಿಂತನೆ. ಆದ್ರಿಂದ ಎಂಥದ್ದು? ಶೀಘ್ರವಾಗಿ ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರಪ್ಪ. ಅವರು ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾರೆ. ನಿನ್ನ ಒಂದು ಕೃಪಾ ಕಟಾಕ್ಷದ ಒಂದು ಪ್ರಭಾವದಿಂದಲೇ ಈ ದೇಶ ಪಕ್ವವಾದ ಸಮೃದ್ಧಿಗಳಿಂದ, ಧಾನ್ಯಗಳಿಂದ, ಫಲಪುಷ್ಪಗಳಿಂದ ಎಲ್ಲವೂ ಕೂಡ ತುಂಬಿರುವಂಥದ್ದು ಆಗಿದೆಯಪ್ಪ. ನಿಜವಾಗ್ಲೂ ನಿನ್ನ ಒಂದು ಚರಣದ ಚಿಹ್ನೆಗಳು ಏನಿದೆ, ಇಡೀ ಒಂದು ಈ ಕುರುಜಾಂಗಾಲ ಪ್ರದೇಶದಿಂದ ಪವಿತ್ರಗೊಳಿಸಿದೆಯಪ್ಪ, ಪವಿತ್ರಗೊಳಿಸಿದೆ. ಕೃಷ್ಣ,
ನಿನ್ನೊಳಗೆ ಒಂದೇ ಒಂದು ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ. ಏನು ಪ್ರಾರ್ಥನೆ ಮಾಡ್ತೀನಿ? ತ್ವಯಿಮೇ ಅನನ್ಯ ವಿಷಯ ಮತಿರ್ ಮಧುಪತೆ ಅಸಕೃತ ರತಿ ಮುದ್ವಹತಾಂ ತದ್ವತ್ ಅಂಗೇ ವೌಘಮುದನ್ವತಿ. ಅಬ್ಬಾ, ಪರಮಾನಂದ ಸ್ವರೂಪನಾದಂತಹ ಕೃಷ್ಣ ಮಧುಪತಿ. ಹೇಗೆ ಆ ಗಂಗೆ ಹುಟ್ಟಿದಾಗಿಂದ ಒಂದು ನದಿಯ ಲಕ್ಷ್ಯ ಏನಾಗಿರುತ್ತಂತೆ ಗೊತ್ತಾ? ನಾನು ಹೋಗಿ ನನ್ನ ಮೂಲಸ್ಥಾನವಾದ ಸಮುದ್ರವನ್ನ ಸೇರಬೇಕು ಅನ್ನೋದೇ ಅದರ ಲಕ್ಷ್ಯ ಆಗಿರುತ್ತಂತೆ. ಒಂದು ಹುಟ್ಟಿದ ನದಿಯ ನೀರು ಎಲ್ಲಿಗೆ ಓಡಿ ಹೋಗ್ತಿರುತ್ತೆ? ಸಮುದ್ರವನ್ನ ಸೇರೋದಿಕ್ಕೆ ಓಡಿ ಹೋಗ್ತಾ ಇರುತ್ತಪ್ಪ. ಆದ್ರಿಂದ ಹಾಗೆಯೇ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಹೇಗೆ ಅಖಂಡವಾಗಿ ಆ ನದಿಯ ನೀರು ಸಮುದ್ರವನ್ನ ಕುರಿತು ಹೋಗುತ್ತೋ ಹಾಗೆ ನನ್ನ ಹೃದಯದೊಳಗಿರುವ, ನನ್ನ ಹೃದಯದ ಮನಸ್ಸಿನಲ್ಲಿರುವ ಎಲ್ಲಾ ಭಾವನೆಗಳು, ಎಲ್ಲಾ ಪ್ರತ್ಯಯಗಳು ಕೂಡ ನಿನ್ನನ್ನೇ ಕುರಿತು ಹರಿಯುವಂಥದ್ದಾಗಲಿ, ನಿನ್ನನ್ನೇ ಕುರಿತು ಹರಿಯುವಂಥದ್ದಾಗಲಿ. ಹೇಳ್ತಾರೆ ಶ್ರೀಕೃಷ್ಣ ಕೃಷ್ಣ ಸಖ ವೃಷಭ ಅವನಿಧೃಗ್ ರಾಜನ್ಯ ವಂಶ ದಹನಾ ಅಪವರ್ಗ ವೀರ್ಯ ಗೋವಿಂದ ಗೋದ್ವಿಜ ಅಸುರಾರ್ತಿ ಹಾರಾವತಾರ ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ, ಭಗವನ್ ನಮಸ್ತೆ. ಹೇಳ್ತಾರೆ ನೋಡಿ, ಶ್ರೀಕೃಷ್ಣ ಅರ್ಜುನನ ಪ್ರಿಯ ಮಿತ್ರನೇ, ಯದುವಂಶ ಶಿರೋಮಣಿಯೇ, ಈ ಭೂಮಿಗೆ ಭಾರವಾಗಿರುವಂತಹ ಎಲ್ಲಾ ರಾಜರುಗಳನ್ನು ಕೂಡ ಉದ್ಧಾರವನ್ನ ಮಾಡಿದಂಥವನೇ ಅನಂತವೀರ್ಯನೇ, ಗೋವಿಂದನೇ, ಗೋವುಗಳ ದ್ವಿಜರ ದೇವತೆಗಳ ದುಃಖವನ್ನ ಹರಿಸಲು ಅವತರಿಸಿದಂತಹ ಸ್ವಾಮಿಯೇ, ಚರಾಚರ ಗುರುವೇ, ಭಗವಂತನೇ, ನಿನಗೆ ಪದೇ ಪದೇ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಆ ಕುಂತಿ ದೇವಿಗೆ ಹೇಳಿದಾಗ, ಆ ಕುಂತಿ ದೇವಿಯ ಮುಖವನ್ನ ಭಗವಂತ ಒಮ್ಮೆ ಆ ಕುಂತಿಗೆ ತನ್ನ ರೂಪವನ್ನ ಭಗವಂತನು ದರ್ಶಿಸ್ತಾನೆ. ಕುಂತಿಗೆ ದರ್ಶನವನ್ನ ಕೊಟ್ಟು ತಕ್ಷಣ, ಯಾಕಂದ್ರೆ ಅತ್ತೆಯ ಮಗ ಯಾರು? ಮಾವನ ಕೃಷ್ಣ. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ಆ ಭಗವಂತನ ದರ್ಶನವನ್ನ ಮಾಡ್ತಾರೆ. ತಕ್ಷಣ ಹೇಳ್ತಾನೆ, ಅಪ್ಪ ಯುಧಿಷ್ಠಿರ, ನಾನು ಬಂದಂತಹ ಎಲ್ಲ ಕೆಲಸಗಳು ಆಯ್ತಪ್ಪ, ನಾನಿನ್ನ ದ್ವಾರಕೆಗೆ ಹೊರಡ್ತೇನೆ ಅಂತ ಹೋಗಿ ಎಲ್ಲರ ಹತ್ರನೂ ಅನುಮತಿಯನ್ನ ತಗೊಂಡು ಬರ್ತಾನೆ. ಅನುಮತಿಯನ್ನ ತಗೊಂಡು ಬಂದಾಗ ಯುಧಿಷ್ಠಿರ ಗಳ 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 ಅಳುತ್ತಾ ಕೃಷ್ಣನನ್ನ ತಡಿತಾನೆ. ತಡೆದಾಗ ಅವನು ಹೇಳ್ತಾನೆ, ಕೃಷ್ಣ, ನನ್ಗೆ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ನಪ್ಪ. ನಾನು ಮಾಡಿದಂತಹ ತಪ್ಪಿಗೆ ನರಕದೊಳಗೂ ನನಗೆ ಸ್ಥಾನವನ್ನ ಸಿಗೋದಿಲ್ಲ. ನನ್ನ ಒಂದು ಆಸೆಯಿಂದ ಎಷ್ಟು ದೊಡ್ಡ ಒಂದು ವಿನಾಶವನ್ನ ಮಾಡಿಬಿಟ್ಟೆ, ಎಷ್ಟು ಅಕ್ಷೋಹಿಣಿ ಸೈನ್ಯವನ್ನ ಕಳೆದು ಬಿಟ್ಟೆ. ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ ಎಷ್ಟು ಗೊತ್ತಾ? 21,870 ರಥಗಳು, 21,870 ಆನೆಗಳು, 1,09,350 ಕಾಲಾಳುಗಳು, 65,610 ಕುದುರೆಗಳು ಮತ್ತು ಅದರ ಸವಾರರು, ಇಷ್ಟೂ ಸೇರಿದ್ರೆ ಒಂದು ಅಕ್ಷೋಹಿಣಿ ಅಂತ ಹೇಳ್ತೇವೆ. ಈ ಒಂದು ಅಕ್ಷೋಹಿಣಿ ಇಂಟು 18 ಹಾಕೊಳ್ಳಿ, ಇಷ್ಟಕ್ಕೆ ಇಂಟು 18 ಹಾಕೊಳ್ಳಿ, ಅಷ್ಟಕ್ಷೋಹಿಣಿ ಇತ್ತು. ಅಷ್ಟೂ ನಾಶ ಆಗೋಯ್ತು ಯುದ್ಧದೊಳಗೆ. ಎಲ್ಲಾ ಹೆಣ್ಣು ಮಕ್ಕಳು ಗಳೋ ಅಂತ ವಿಧವೆಗಳಾಗಿದ್ದಾರೆ. ಧರ್ಮರಾಜ ಅಳೋದು ನೋಡ್ಬೇಕು. ನನ್ನಿಂದ ಎಲ್ಲಾ ಪುಟ್ಟ ಮಕ್ಕಳು ಅಪ್ಪನನ್ನ ಕಳ್ಕೊಂಡ್ಬಿಟ್ರಲ್ಲ. ಅಯ್ಯೋ ಅಯ್ಯೋ, ನಿಜವಾಗಲೂ ಕೂಡ ನಾನು ನರಕಕ್ಕೆ ಹೋಗ್ತೇನಪ್ಪ. ಬಾಲಕರು, ಬ್ರಾಹ್ಮಣರು, ನೆಂಟರಿಷ್ಟರು, ತಂದೆ, ಅಣ್ಣ, ತಮ್ಮಂದಿರು ಎಲ್ಲರಿಗೂ ಕೂಡ ನಾನು ದ್ರೋಹವನ್ನ ಮಾಡಿದ್ನಲ್ಲ. ಎಂತಹ ಒಂದು ಮಹಾಪಾಪವನ್ನ ಮಾಡಿಬಿಟ್ಟೆ. ಕೋಟ್ಯಾಂತರ ವರ್ಷಗಳು ನರಕದಲ್ಲಿ ಬಿದ್ರೂ ಕೂಡ ಕೃಷ್ಣ ನನಗೆ ಮುಕ್ತಿ ಹೊಂದೋದಿಲ್ಲ ಅಂತ ಗಟ್ಟಿ ಅಳೋದಿಕ್ಕೆ ಶುರು ಮಾಡಿಬಿಡ್ತಾನೆ. ನೋಡಿ, ಹೀಗೆ ಅಳ್ತಾ ಇರ್ಬೇಕಾದ್ರೆ ಆ ಧರ್ಮರಾಜನ ಒಂದು ಬುದ್ಧಿ ಎಷ್ಟು ಒಂದು ಭ್ರಮೆಗೊಂಡಿತ್ತಪ್ಪ ಅಂದ್ರೆ ಅವನಿಗೆ ಅನಿಸೇ ಇಲ್ಲ. ಏನು, ಯಾರ ಒಂದು ಹುಬ್ಬಿನ ಒಂದು ಅಣತಿಯಂತೆ, ಹುಬ್ಬು ಹಿಂಗ ಅಲ್ಲಾಡ್ಸಿದ್ರೆ ಹುಬ್ಬಿನ ಹಿಂಗ್ ಸನ್ನೆ ಮಾಡ್ತೀವಲ್ಲ, ಹಾಗೊಂದು ಕೃಷ್ಣನ ಹುಬ್ಬಿನ ಒಂದು ಸನ್ನೆಗೆ ಇಡೀ ಒಂದು ಅಖಿಲ ಬ್ರಹ್ಮಾಂಡದ ಎಲ್ಲಾ ಜೀವರಾಶಿಗಳು ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನ ನಡೆಸ್ತಾ ಇದೆಯೋ, ಆ ಬ್ರಹ್ಮಾದಿಗಳು ಕೂಡ ಎಲ್ಲರೂ ಕೂಡ ಅವನ ಬೆರಳಿನ ತುದಿಯಲ್ಲಿ ಆಡ್ತಾ ಇದ್ದಾರೋ,
ಅಂತಹ ಕೃಷ್ಣ ಪರಮಾತ್ಮನು ಎದುರಿಗೆ ನಿಂತು ಕೆಲಸವನ್ನ ಮಾಡಿಸಿದಾಗ ಅದು ಹೇಗೆ ಅಧರ್ಮ ಆಗೋಕೆ ಸಾಧ್ಯ? ಅದು ಹೇಗೆ ಅಧರ್ಮ ಆಗೋಕೆ ಸಾಧ್ಯ? ಅದನ್ನ ಅವನು ಮರೆತು ಬಿಟ್ಟ. ಅವನಿಗೊಂದು ಅಭ್ರಮೆ ಉಂಟಾಯ್ತು. ನೋಡಿ, ಯಾವಾಗ ಇಂತಹ ಒಂದು ಭ್ರಮೆ ಉಂಟಾಯ್ತೋ ಆಗ ಕೃಷ್ಣ ಮತ್ತೆ ದ್ವಾರಕ್ಕೆ ಹೋಗೋದನ್ನ ರಥದಿಂದ ಕೆಳಗಡೆ ಇಳಿದ್ನಂತೆ. ಈಗ ಮತ್ತೆ ಇವನಿಗೆ ನಾನು ಉಪದೇಶವನ್ನ ಮಾಡಿದ್ರೆ ನೀನು ಮಾಡಿದ್ದೇನು ತಪ್ಪಲ್ಲಪ್ಪ, ಯುದ್ಧ ಭೂಮಿಯೊಳಗೆ ನಾವು, ಅದನ್ನು ಧರ್ಮರಾಜನೇ ಹೇಳಿಬಿಡ್ತಾನೆ. ಏನಂತ ಹೇಳಿಬಿಡ್ತಾನೆ? ಶಾಸ್ತ್ರದಲ್ಲೇನೋ ಹೇಳಿದೆ, ಕ್ಷತ್ರಿಯ ಧರ್ಮ, ಯುದ್ಧದಲ್ಲಿ ನಾವು ಬೆನ್ನು ತೋರಿಸಿದ್ರೆ ನಮಗೆ ನರಕನೇ ಹೊರತು ಯುದ್ಧ ಮಾಡಿದ್ರೆ ನರಕ ಅಲ್ಲ ಅಂತ ಹೇಳಿದೆ. ಆದರೂ ನನ್ನ ಹೃದಯ ಒಪ್ಪುತ್ತಿಲ್ಲ. ಎಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದ್ರು ಅದು ಏನು ನನಗೆ ತೃಪ್ತಿ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಹೇಳಿದಾಗ ತಕ್ಷಣ ನೋಡಿ ಇಲ್ಲಿ ಹೇಳ್ತಾರೆ, ಆಗ ಕೃಷ್ಣ ಯೋಚನೆ ಮಾಡ್ತಾನಂತೆ. ಏನಂತ ಅಂದ್ರೆ, ಇವನಿಗೆ ಕೆಲವರಿಗೆ ಭಗವಂತನೇ ನೇರ ಉಪದೇಶವನ್ನ ಮಾಡ್ತಾನಂತೆ. ಕೆಲವೊಂದು ಸಲ ಭಗವಂತ ನನಗಿಂತಲೂ ಕೂಡ ನನ್ನ ಭಕ್ತರ ಉಪದೇಶ ಇವರ ಹೃದಯಕ್ಕೆ ನಾಟತ್ತೆ ಅಂತ ಅನೇಕ ಜನ ಭಕ್ತರನ್ನ ಭೂಮಿಗೆ ಎಸಿತಾರಂತೆ. ಅನೇಕ ಜನ ಭಕ್ತರು ಈಗಲೂ ಕೂಡ ನೋಡಿರಬಹುದು. ಎಷ್ಟೋ ಮಹಾನ್ ಭಕ್ತರಿಗೆ ಸಾವಿರಾರು ಜನ, ಲಕ್ಷಾಂತರ ಜನ ಅವರ ಮಾತಿನ ಮೇಲೆ ನಿಂತು ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ಭಗವಂತ ಕಳಿಸ್ತಾನೆ, ನಾವುಗಳು ಕಳಿಸೋದಿಲ್ಲ. ಈಗ ನಾನು ಮೊನ್ನೆ ಬೃಂದಾವನಕ್ಕೆ ಹೋಗಿದ್ದೆ. ಅಲ್ಲೊಬ್ರು ದೊಡ್ಡ ಗುರುಗಳಿದ್ದಾರೆ, ನೀವೆಲ್ಲ ಹೆಸರೇ ಕೇಳೇ ಇರ್ತೀರ, ಪ್ರೇಮಾನಂದ ಮಹಾರಾಜರು ಅಂತ. ಪ್ರೇಮಾನಂದ ಮಹಾರಾಜರು ಅಂತ ಒಬ್ರು ದೊಡ್ಡ ಗುರುಗಳಿದ್ದಾರೆ. ಅವರಿಗೆ ಎಷ್ಟು ಜನ ಅವರ ಮಾತಿನ ಮೇಲೆ ಅಣತಿಯಂತೆ ನಡೀತಾರೆ. ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರ ಎರಡೂ ಒಂದು ಮೂತ್ರಪಿಂಡಗಳು, ಕಿಡ್ನಿ ಫೇಲ್ಯೂರ್ ಆಗಿದೆ. ಅವ್ರು ಎಷ್ಟು ತಮ್ಮನ್ನ ತಾವು ಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ಕೊಂಡಿದಾರಪ್ಪ ಅಂದ್ರೆ, ಒಂದು ಮೂತ್ರಪಿಂಡಕ್ಕೆ ರಾಧಾ ಅಂತ, ಇನ್ನೊಂದು ಮೂತ್ರಪಿಂಡಕ್ಕೆ ಕೃಷ್ಣ ಅಂತ ಹೆಸರು ಕೊಟ್ಟಿದ್ದಾರೆ. ಅವರಿಗೆ ಕಿಡ್ನಿಯನ್ನ ಕೊಡೋಕ್ಕೆ ಲಕ್ಷಾಂತರ ಜನ ಕ್ಯೂ ನಿಂತಿದ್ದಾರೆ. ಅವ್ರು ಯಾವಾಗ್ಲೂ ಒಂದೇ ಮಾತು ಹೇಳ್ತಾರೆ, ನನ್ನನ್ನ ಕೃಷ್ಣ ಎಲ್ಲಿವರೆಗೆ ಇಟ್ಕೊಳ್ಬೇಕು ಅಂತ ಅನ್ಸಿದೆಯೋ ಅವನ ಹೃದಯದಲ್ಲಿ, ಅಲ್ಲಿವರೆಗೆ ನನಗೇನೂ ಆಗೋದಿಲ್ಲ ಅಂತ. ಏನೂ ಆಗೋದಿಲ್ಲ ನನಗೆ, ನಾನು ಇಲ್ಲೇ ಇರ್ತೇನೆ. ನೋಡಿ ಹೇಗೆ ಒಬ್ಬರ, ಈಗ ಬ್ರಹ್ಮಚೈತನ್ಯ ಮಹಾರಾಜರನ್ನು ಕಳಿಸುದ ಭಗವಂತ ಏನಕ್ಕೆ ಕಳಿಸುದ? ನೇರವಾಗಿ ಭಗವಂತನೇ ಅವತಾರ ಮಾಡ್ಬೇಕಿತ್ತಲ್ಲ. ಭಗವಂತನಿಂದ ಎಷ್ಟು ಕೆಲಸ ಆಗೋದಿಕ್ಕೆ ಸಾಧ್ಯವೋ ಭಗವದ್ ಭಕ್ತರಿಂದ ಅದಕ್ಕೆ ಕೋಟಿ ಪಟ್ಟು ಹೆಚ್ಚಾಗುತ್ತಂತೆ, ಲಕ್ಷ ಪಟ್ಟು ಹೆಚ್ಚಾಗುತ್ತಂತೆ, ಲಕ್ಷ ಪಟ್ಟು ಹೆಚ್ಚಾಗುತ್ತಂತೆ. ಯಾಕೆ? ಭಗವದ್ ಭಕ್ತರ ಶಕ್ತಿ ಅಷ್ಟು ದೊಡ್ಡದು ಅಂತ. ಆಗ ಕೃಷ್ಣ ಯೋಚನೆ ಮಾಡ್ತಾನಂತೆ, ಓಹೋ, ಇವನಿಗೆ ಮತ್ತೆ ನಾನು ಧರ್ಮೋಪದೇಶವನ್ನ ಮಾಡಿದ್ರೆ ಅದು ಅನುಕೂಲ ಅಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ, ಇನ್ನೊಬ್ಬ ಭಕ್ತನು ನನಗೋಸ್ಕರ ಕಾಯ್ಕೊಂಡಿದ್ದಾನೆ. ಅವನು ಸಾಮಾನ್ಯ ಭಕ್ತನಲ್ಲ, ಭಕ್ತ ಭೀಷ್ಮಾಚಾರ್ಯ, ಭಕ್ತ ಭೀಷ್ಮರು, ಏಕಾಂತ ಭಕ್ತ ಭೀಷ್ಮರು, ಕುರು ವೃದ್ಧರು, ಕುರುವಂಶಕ್ಕೆ ವೃದ್ಧರು, ಭಗವತ್ ತತ್ವವನ್ನ ತಿಳಿದುಕೊಂಡವರು, ಭಗವತ್ ತತ್ವವನ್ನ ತಿಳಿದುಕೊಂಡಂಥವರು. ಆದ್ರಿಂದ ಅಂತಹ ಒಬ್ಬ ಭಗವಂತನ ಆ ಭಕ್ತನ ದರ್ಶನಕ್ಕೆ ಅವರ ಮಾತನ್ನ ಹೇಳಿದ್ರೆ ಈ ಧರ್ಮರಾಜನಿಗೆ ಒಂದಷ್ಟು ಆ ಒಂದು ಶಕ್ತಿ, ಧೈರ್ಯ ಎಲ್ಲ ಬರುತ್ತೆ. ನಾನು ಮಾಡಿದ್ದು ತಪ್ಪಲ್ಲ ಎಂಬ ಒಂದು ಪ್ರಜ್ಞಾನ ಹೃದಯದಲ್ಲಿ ಉಂಟಾಗುತ್ತೆ ಅಂತ ಧರ್ಮರಾಜ ಸಹಿತನಾಗಿ, ಪಾಂಡವರ ಸಹಿತರಾಗಿ ಕೃಷ್ಣನು ಭೀಷ್ಮರ ಸ್ಥಾನಕ್ಕೆ ಬರ್ತಾರೆ. ಭೀಷ್ಮರಿರುವಂತ ಎಲ್ಲಿ? ಅದೇ ಕುರುಕ್ಷೇತ್ರದೊಳಗೆ ಎಷ್ಟು ರೋಮಗಳಿದೆಯೋ ಅಷ್ಟು ಬಾಣವನ್ನು ಹೊಡೆದಿದ್ದಂತೆ. ಯಾರೋ? ಅರ್ಜುನ. ಆ ಬಾಣದ ಮೇಲೆಯೇ ಮಲಗಿರ್ತಾರೆ ಅವರು, ಬಾಣದ ಮೇಲೆಯೇ ಅವರು ಮಲಗಿರ್ತಾರೆ. ಯಾವಾಗ ಆ ಭೀಷ್ಮ ಪಿತಾಮಹರನ್ನ ಸಂದರ್ಶನಕ್ಕೆ ಬಂದ್ರೋ ಅಷ್ಟೊತ್ತಿಗಾಗಲೇ ಭೀಷ್ಮರನ್ನ ನೋಡಕ್ಕೆ ಯಾರ್ಯಾರು ಬಂದಿದ್ರಂತೆ ಗೊತ್ತಾ? ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು ಬಂದಿದ್ರಂತೆ. ಪರ್ವತರು, ನಾರದರು, ದೌಮ್ಯರು, ಭಗವಾನ್ ವೇದವ್ಯಾಸರು, ಬೃಹದಶ್ವರು, ಭರದ್ವಾಜರು, ಅವರವರ ಶಿಷ್ಯರುಗಳನ್ನ ಕರ್ಕೊಂಡು ಬಂದಿದ್ರಂತೆ. ಪರಶುರಾಮರು ಬಂದಿದ್ರಂತೆ, ವಸಿಷ್ಠರು, ಇಂದ್ರಪ್ರಮದರು, ತ್ರಿತರು, ಗೃತ್ಸಮದರು, ಅಸಿತರು, ಕುಕ್ಷಿವಂತರು, ಗೌತಮರು, ಅತ್ರಿಗಳು, ವಿಶ್ವಾಮಿತ್ರರು, ಸುದರ್ಶನರು, ಬ್ರಹ್ಮರಾತರು,
ಶುಕಮಹಾ ಮುನಿಗಳು, ಕಶ್ಯಪರು, ಅಂಗಿರಸರು ಎಲ್ಲಾ ಶಿಷ್ಯರ ಸಮೇತವಾಗಿ ಲಕ್ಷಾಂತರ ಜನ ಭೀಷ್ಮರ ಪಕ್ಕದಲ್ಲಿ ಬಂದು ಭೀಷ್ಮರ ದರ್ಶನಕ್ಕೆ ಬಂದಿದ್ರಂತೆ. ಭೀಷ್ಮರ ದರ್ಶನಕ್ಕೆ ಬಂದಿದ್ರಂತೆ. ಇತ್ತ ಭೀಷ್ಮ ಕಣ್ಣು ಮುಚ್ಚಿಕೊಂಡು ಆ ಒಂದು ಶರಶಯ್ಯೆಯ ಮೇಲೆ ಮಲಗಿದ್ದಾರೆ ಭೀಷ್ಮರು. ಮಲಗಿದಾಗ ಹೃದಯದೊಳಗೆ ಆ ಕೃಷ್ಣನ ಭಾವನೆಯನ್ನ ತಗೊಳ್ತಾ ಇದ್ದಾರೆ. ಆ ಕೃಷ್ಣನನ್ನ ಸ್ಮರಣೆ ಮಾಡ್ತಿದ್ದಾರೆ. ಅವರ ಹೃದಯದೊಳಗೆ ಕೃಷ್ಣ ಅಂದ ಕೂಡ್ಲೆ ಯಾವ ಭಾವ ಬರ್ತಾ ಇದೆಯಪ್ಪ ಅಂದ್ರೆ, ಆ ಒಂದು ಅವರು ಬಿಟ್ಟಂತಹ ಬಾಣದಿಂದ ಕೃಷ್ಣನಿಗೆ ಕ್ಷತ ಗಾಯ ಉಂಟಾಗಿ ಆ ರಕ್ತ ಹರಿತಿದ್ದಂತಹ ಕೃಷ್ಣನ ಮೂರ್ತಿ ಅವರ ಕಣ್ಣ ಮುಂದೆ ಬರ್ತಾ ಇತ್ತು. ಆ ರಕ್ತ ಹರಿದು ಆ ಯುದ್ಧ ಭೂಮಿಯೊಳಗೆ ಬರ್ತಾನಲ್ಲ ಕೃಷ್ಣ, ಆ ಮೂರ್ತಿ ಬರ್ತಾ ಇದೆ. ಏನು ಕೃಷ್ಣ ಇದು ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಅಂದುಕೊಂಡಾಗ, ಕೃಷ್ಣ ನಿನ್ ದರ್ಶನ ಮಾಡಬೇಕು ಕಣ, ನಾನು ಎಲ್ಲಿದೆಯಪ್ಪ ಕೃಷ್ಣ ಅಂತ ಹೇಳಿದಾಗ ಒಮ್ಮೆಲೆನೆ ಆ ಭೀಷ್ಮರ ಮೇಲೆ ತಣ್ಣಗಿರುವ ಗಾಳಿ ಬೀಸ್ತಂತೆ. ಯಾವ ಗಾಳಿ ಕೃಷ್ಣನ ಮೈ ಸೋಕಿ ಮುಂದಕ್ಕೆ ಬೀಸ್ತೋ ಆ ಗಾಳಿ ತಂಪಗಿರ್ತಿತ್ತಂತೆ. ನಂತರ ಆ ಕೃಷ್ಣನು ಕೈಗೆ ಹಚ್ಚಿಕೊಳ್ಳುವಂತಹ ಗಂಧದ ಪರಿಮಳ, ಇದು ಹೇಗೆ ಗಾಳಿ ಬೀಸ್ತಿದೆ, ಅವರ ಬೆನ್ ಹಿಂದಿಂದ ಬೀಸ್ತಾ ಇದೆ. ಹೀಗೆ ಮಲಗಿದಾರಲ್ಲ, ಇಲ್ಲಿಂದ ಬೀಸ್ತಾ ಇದೆ. ಆ ಗಂಧದ ಪರಿಮಳ ಬಂತಂತೆ. ಆ ಗಂಧದ ಪರಿಮಳ ಬಂದ ತಕ್ಷಣವೇ ಭೀಷ್ಮರು ಅಂದುಕೊಂಡ್ರಂತೆ, ಕೃಷ್ಣ ನನ್ನ ದರ್ಶನಕ್ಕೆ, ನನಗೆ ದರ್ಶನವನ್ನು ಕೊಡಬೇಕು ಎಂಬ ಉದ್ದೇಶದಿಂದ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ಕಣ್ಣೀರು ಸುರಿಸೋದಿಕ್ಕೆ ಶುರು ಮಾಡಿದ್ರಂತೆ. ಕಣ್ಣೀರು ಸುರಿಸೋದಿಕ್ಕೆ ಶುರು ಮಾಡಿದ್ರಂತೆ. ತಕ್ಷಣ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಭೀಷ್ಮರನ್ನ ಕಾಲು ಮುಟ್ಟಿ ನಮಸ್ಕಾರವನ್ನು ಮಾಡ್ತಾರೆ. ಪಾಂಡವರೆಲ್ಲರೂ ಬಹಳ ಅಳ್ತಾರೆ ಭೀಷ್ಮರ ಸ್ಥಿತಿಯನ್ನ ನೋಡಿ. ಯಾಕೆ? ಭೀಷ್ಮರ ತೊಡೆಯ ಮೇಲೆ ಆಡಿ ಬೆಳೆದಂಥವರು ಪಾಂಡವರು. ತಮಾಷೆ ಮಾಡ್ತಾರೆ. ಭೀಷ್ಮರಿಗೆ 700 ವರ್ಷ, ಪಾಂಡವರು ಹುಟ್ಟಿದಾಗ ಭೀಷ್ಮರು 600 ವರ್ಷ ದೊಡ್ಡವರು. ಅರ್ಜುನಾದಿಗಳು ಮಕ್ಕಳಿದ್ದಾಗ ಭೀಷ್ಮರ ಒಂದು ಯಜ್ಞೋಪವೀತರನ್ನ ಹಿಡ್ಕೊಂಡು ಜೋಕಾಲೆ ಆಡ್ತಿದ್ರಂತೆ. ಅಷ್ಟು ದೊಡ್ಡವರು ಭೀಷ್ಮರು. ಆಡಿಸಿ ಲಾಲಿಸಿ ಪೋಷಿಸಿ ಬೆಳೆಸಿ ತೊಡೆಯ ಮೇಲೆ ಇಟ್ಟುಕೊಂಡು ಅನ್ನ ಆಹಾರಾದಿಗಳನ್ನು ಕೊಟ್ಟಂತಹ ಆ ಭೀಷ್ಮರನ್ನ ಈ ಒಂದು ಸ್ಥಿತಿಗೆ ನಾವು ತಂದುಬಿಟ್ವಲ್ಲ ಅನ್ನುವಂತಹ ದುಃಖ ಏನಿದೆ ಅವರಿಗೆ ಕಾಡೋಕ್ಕೆ ಶುರುವಾಯ್ತಂತೆ. ಆ ರೀತಿ ಕಾಡೋಕ್ಕೆ ಶುರುವಾದಾಗ ಮತ್ತೆ ಎಲ್ಲ ಭೀಷ್ಮರು ಹೇಳ್ತಾರೆ, ಯಾರು ದುಃಖಿಸಬೇಡಿ. ಯಾಕೆ ಗೊತ್ತಾ? ಈ ಪ್ರಪಂಚದೊಳಗೆ ಯಾರ್ಯಾರು ಏನೇನನ್ನ ಅನುಭವಿಸಬೇಕು ಅಂತ ಅಂದುಕೊಂಡಿರ್ತೇವೋ ಅದನ್ನ ಅವರವರು ಅನುಭವಿಸಲೇಬೇಕು. ಅವರವರು ಅನುಭವಿಸಲೇಬೇಕು. ಅದಕ್ಕೊಂದು ಶ್ಲೋಕ ಹೇಳ್ತಾರೆ ನೋಡಿ, ಯತ್ರ ಧರ್ಮಸುತೋ ರಾಜ ಗದಾ ಪಾಣಿ ವೃಕೋದರ ಕೃಷ್ಣೋಸ್ತ್ರೀ ಗಾಂಡೀವಂ ಚಾಪಂ ಸುಹೃತ್ ಕೃಷ್ಣಸ್ತತೋ ವಿಪತ್. ನೋಡ್ರಪ್ಪ, ಸಾಕ್ಷಾತ್ ಧರ್ಮಪುತ್ರ ಯುಧಿಷ್ಠಿರನೇ ರಾಜನಾಗಿದ್ದಾನೆ. ಗದಾಪಾಣಿಯಾದಂತಹ ಭೀಮಸೇನನು, ಧನುರ್ಧಾರಿಯಾದಂತಹ ಅರ್ಜುನನು ರಕ್ಷಕನಾಗಿದ್ದಾನೆ. ಸಾಕ್ಷಾತ್ತಾಗಿ ಕೃಷ್ಣ ಪರಮಾತ್ಮನೇ ಇವರುಗಳ ರಕ್ಷಣೆಗೆ ನಿಂತರೂ ಪಾಂಡವರುಗಳು ಜನ್ಮ ಪ್ರಭೃತಿಯಾಗಿ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ಒಂದೊಂದು ಕಷ್ಟವನ್ನ ಬಿಟ್ರ ಅವರ ರಕ್ಷಣೆ ಯಾರು? ಸಾಕ್ಷಾತ್ ಧರ್ಮಪುತ್ರ ಅರ್ಜುನ ಭೀಮರು ರಕ್ಷಣೆಗಿರೋದು. ಸಾಕ್ಷಾತ್ ಕುಂತಿ, ಭಕ್ತಳಾದ ದ್ರೌಪದಿ, ಮತ್ತಿವರೆಲ್ಲರ ರಕ್ಷಣೆಗೆ ಕೃಷ್ಣನೇ ನಿಂತಿದ್ದಾನೆ. ಹೀಗಿದ್ರೂ ಕೂಡ ಅವರೇನು ಸುಖದ ಸುಪ್ಪತ್ತಿಗೆ ಮೇಲೆ ಜೀವನವನ್ನ ಸಾಗಿಸಿದ್ರ? ಯಾಕೆ ಗೊತ್ತಾ? ಅವರ ಶರೀರಕ್ಕೆ ಕಾರಣವಾಗಿರುವ ಪ್ರಾರಬ್ಧವನ್ನ ಅವರವರು ಅನುಭವಿಸಲೇಬೇಕು. ಈಗ ಅನ್ಕೊಳ್ತೇವೆ ನಾವು, ಭಗವಂತ ಯಾಕೆ ನನಗೇ ಇಷ್ಟು ಕಷ್ಟ ಕೊಡ್ತೀಯಾ? ಅಯ್ಯೋ ದಡ್ಡತನವೇ, ಎಲ್ಲರೂ ಅದೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಏನ್ ಹೇಳಿ, ಇಲ್ಲಿ ಕುಳಿತಿರುವಂತ 150-200 ಜನ ಏನಿದ್ದೀರಾ, ನೀವೆಲ್ಲರೂ ಮಹಾರಾಜರ ಮುಂದೆ ಅದೇ ಪ್ರಾರ್ಥನೆ ಮಾಡ್ತಿರ್ತೀರಾ, ಭಗವಂತ ಯಾಕಪ್ಪ ನಂಗೆ ಇಷ್ಟು ಕಷ್ಟ ಕೊಡ್ತೀಯಾ ಅಂತ. ಅದು ನಿಮಗ್ ಕೊಟ್ಟ ಕಷ್ಟ ಅಲ್ಲ, ನಿಮ್ಮ ಶರೀರ ಹುಟ್ಟಬೇಕಾದ್ರೇನೆ ಹಣೆಯಲ್ಲಿ ಬರ್ಕೊಂಡು ಬಂದಿರೋದವೆಲ್ಲ ಸುಖ ದುಃಖಗಳೆಲ್ಲವೂ ಕೂಡ. ನೀವೆಲ್ಲರೂ ಪುಣ್ಯವಂತರು, ನೀವೆಲ್ಲರೂ ಮಹಾನ್ ಪುಣ್ಯವಂತರು. ಯಾಕೆ? ಮಹಾರಾಜರ ಪರಿಚಯ ಇದೆ ನಿಮಗೆ.
ಅವ್ರು ಹೇಳ್ಕೊಟ್ಟಂತಹ ಮಾರ್ಗದಲ್ಲಿ ಒಂದಷ್ಟು ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ಆಗಾಗ ಒಂದು ಸತ್ಸಂಗಗಳಲ್ಲಿ ಇರ್ತೀರಾ, ಎಲ್ಲವೂ ಆಗುತ್ತೆ ನೋಡಿ. ಈ ರೀತಿಯಾಗಿ ಹೇಳಿದಾಗ ಒಮ್ಮೆಲೆನೆ ಎಂ ಮನ್ಯಸೆ ಮಾತುಲೇಯಂ ಪ್ರಿಯಂ ಮಿತ್ರಂ ಸುಹೃತ್ತಮಂ ಅಕರೋ ಸಚಿವಂ ದೂತಂ ಸೌಹೃದಾನಾಥ ಸಾರಥಿಂ. ಅಪ್ಪ, ನೀವು ಯಾರನ್ನ ಸೋದರ ಮಾವನ ಮಗ ಅಂತ ಅಂದುಕೊಂಡಿದ್ದೀರೋ, ನೀವು ಯಾರನ್ನ ನನ್ನ ಪ್ರಿಯ ಮಿತ್ರ ಅಂತ ಅಂದುಕೊಂಡಿದ್ದೀರೋ, ಯಾರನ್ನ ನೀವು ನಮ್ಮ ಒಂದು ಶ್ರೇಷ್ಠ ಆಪ್ತ ಅಂತ ಅಂದುಕೊಂಡಿದ್ದೀರೋ, ಮತ್ತು ಯಾರನ್ನ ಪ್ರೇಮ ವಶದಿಂದ ನಿಮ್ಮೆಲ್ಲರ ಮಂತ್ರಿಯನ್ನಾಗಿ ನೀವುಗಳು ಮಾಡಿಕೊಂಡಿದ್ದೀರೋ, ಯಾರನ್ನ ನೀವು ಸಾರಥಿ ಒಬ್ಬ ರಥ ಓಡಿಸೋನು ಅಂತ ಅನ್ಕೊಂಡಿದ್ದೀರೋ, ಅಯ್ಯೋ ಅವನು ನಿಜವಾಗ್ಲೂ ಅವನಲ್ಲಪ್ಪ, ಅವನು ಸಾಕ್ಷಾತ್ ಪರಮಾತ್ಮ. ನೀವೆಲ್ಲ ಏನಂತ ಕರಿತಿದ್ದೀರಾ? ಅರ್ಜುನ ಏನ್ ಹೇಳ್ದ? ಅಯ್ಯೋ ಕೃಷ್ಣ, ನಿನ್ನ ರೂಪ ಇಂಥದ್ದ, ಹೀಗಿದೆಯಾ? ನಾನೇನ್ ಹೇಳ್ದೆ? ಸಖೇತಿ ಮತ್ವ ಪ್ರಸಭೈ ಯದುಕ್ತಂ. ಹೇ ಕೃಷ್ಣ, ಹೇ ಯಾದವ, ಹೇ ಸಖ. ಅಯ್ಯೋ ಕೃಷ್ಣ, ನೀನು ಅಂದ್ರೆ ಇವನೇನೋ, ನಾನಿನ್ನ ಏನೋ ಅಂತ ಅಂದುಕೊಂಡು ಬಿಟ್ಟು, ಲೇ ಕೃಷ್ಣ, ಲೇ ಯಾದವ, ಲೇ ಫ್ರೆಂಡ್, ಸಖ, ಬಾರೋ ಇಲ್ಲಿ, ಹಿಂಗೆಲ್ಲ ಕರೆದ್ಬಿಟ್ನಲ್ಲಪ್ಪ, ಕ್ಷಮಿಸ್ಬಿಡು, ನಿಂದಿಂಥ ರೂಪನ. ನೀವ್ ಅಂದುಕೊಂಡಂಥವನಲ್ಲ ಅವನು. ಸಾಕ್ಷಾತ್ತಾಗಿ ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತನಾಗಿರುವಂತಹ ಪರಮಾತ್ಮನೇ ಆಗಿದ್ದಾನೆ. ಅವನೀಗ ಏನಕ್ಕೆ ಬಂದಿದ್ದಾನೆ ಗೊತ್ತಾ ಇಲ್ಲಿಗೆ? ತಥಾಪ್ಯೇಕಾಂತ ಭಕ್ತೇಶು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಅಸೂಂತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಯುಧಿಷ್ಠಿರ, ಸರ್ವತ್ರ ಸಮದರ್ಶಿಯಾಗಿರುವಂತಹ ಕೃಷ್ಣ ಪರಮಾತ್ಮ ಅನನ್ಯರಾದಂತಹ ಪ್ರೇಮಿ ಭಕ್ತರು ಅವನನ್ನ ಕುರಿತು ಸ್ಮರಿಸಿದ್ರೆ ತನ್ನನ್ನೇ ತಾನು ಅವರಿಗೆ ಕೊಟ್ಕೊಂಡ್ ಬಿಡ್ತಾನಪ್ಪ. ತನ್ನನ್ನೇ ತಾನು, ತನ್ನ ಸರ್ವಸ್ವವನ್ನು ಕೊಟ್ಬಿಡ್ತಾನಂತೆ ಭಗವಂತ. ತನ್ನ ಸರ್ವಸ್ವವನ್ನು ಅವನು ಕೊಟ್ಟು ಬಿಡ್ತಾನಪ್ಪ. ಈಗ ಇವನು ಎಷ್ಟು ನನ್ನ ಮೇಲೆ ಕೃಪೆಯನ್ನ ಇಟ್ಟಿದ್ದಾನೆ ಗೊತ್ತಾ? ನಾನು ಪ್ರಾಣತ್ಯಾಗ ಮಾಡ್ತೇನೆ ಅಂತ ಗೊತ್ತಾದ ತಕ್ಷಣ ನನಗೆ ದರ್ಶನವನ್ನ ಕೊಡೋದಿಕ್ಕೆ ಇಲ್ಲಿಗೆ ಬಂದು ನಿಂತಿದ್ದಾನೆ. ನನಗೆ ದರ್ಶನವನ್ನ ಕೊಡೋಕೆ, ನನ್ನ ಪ್ರಾಣ ಒಂದು ಕಳೆದುಕೊಳ್ಬೇಕಾದಾಗ, ನನ್ನ ಪ್ರಾಣ ಹೋಗಬೇಕಾದಾಗ ಅವನು ನನ್ನ ಎದುರಿಗಿರ್ಬೇಕು ಅಂತ ನನ್ನ ಕಣ್ಣೆದುರಿಗೆ ಬಂದು ನಿಂತಿದ್ದಾನಪ್ಪ. ಅವನು ಆಗ ಏನು, ಈ ಒಂದು ಅವನ ನಾಮ ಸಂಕೀರ್ತನೆ ಮಾಡ್ತಾ ನನ್ನ ಮನಸ್ಸನ್ನ ಅವನಲ್ಲಿ ಇಡ್ತಾ, ಯಾಕೆ ಸದೇವ ದೇವಃ ಭಗವಾನ್ ಪ್ರತೀಕ್ಷತಾಂ ಕಲೇವರಂ ಯಾವದಿದಂ ಹಿನೋಮ್ಯಹಂ ಪ್ರಸನ್ನ ಹಾಸಾರುಣ ಲೋಚನೋಲ್ಲಸಾನ್ ಮುಖಾಂಬುಜೋ ಧ್ಯಾನ ಪಥಶ್ಚತುರ್ಭುಜ. ಆ ಒಂದು ಭಕ್ತಿ ಭಾವದಿಂದ ಈ ಭಗವಂತನಲ್ಲಿ ತಮ್ಮ ಮನಸ್ಸನ್ನ ತೊಡಗಿಸ್ತಾ, ಬಾಯಿಯಿಂದ ಇವನ ನಾಮ ಸಂಕೀರ್ತನೆಯನ್ನ ಮಾಡುತ್ತಾ ದೇಹತ್ಯಾಗವನ್ನ ಮಾಡುವಂತಹ ಆ ಭಗವತ್ ಪರಾಯಣರಾದಂತಹ ಯೋಗಿ ಪುರುಷರು ಏನಿದ್ದಾರೆ, ಅವನು ಯಾವಾಗಲೂ ಕೂಡ ಏನಾಗುತ್ತೆ, ಅವನ ಒಂದು ಕರ್ಮದಿಂದ, ಕಾಮದಿಂದ ತನ್ನೆಲ್ಲಾ ಭಾವವನ್ನ ಬಿಟ್ಟು ಬಿಡ್ತಾನಂತೆ. ಅವನು ಭಗವಂತನ ಮೂರ್ತಿಯಲ್ಲಿ ಹೋಗಿ ಸೇರಿಬಿಡ್ತಾನಂತೆ. ನೋಡಿ, ನಾವೆಲ್ಲರೂ ಕೂಡ ಏನಕ್ಕೆ ಸ್ಮರಿಸಬೇಕು ಭಗವಂತನನ್ನ? ಆ ಅಂತಕಾಲವನ್ನ ಸಾಧಿಸೋದಿಕ್ಕೆ. ಭೀಷ್ಮರು ಹೇಳ್ತೀಯರೇ ಏನಂತ? ಯಾವ ಯೋಗಿಗಳು ಯಾವಾಗ ಭಗವತ್ ಸ್ಥಾನವನ್ನ ತಲುಪುತ್ತಾರೆ, ಅವರ ಕೊನೆಯ ಸಂದರ್ಭದಲ್ಲಿ ಭಗವಂತನನ್ನ ಸ್ಮರಿಸಿ ಯೋಚಿಸಿ ಅವನ ಒಂದು ನಾಮಸ್ಮರಣೆಯನ್ನ ಮಾಡ್ತಾ ಶರೀರವನ್ನ ಬಿಟ್ಟಾಗ. ಇಲ್ಲಿ ಹೇಳ್ತಿದ್ದಾರೆ ಭೀಷ್ಮ ಪಿತಾಮಹರು, ಕೃಷ್ಣ ಏನು ಹೇಳ್ದ ಭಗವದ್ಗೀತೆಯಲ್ಲಿ? ಅಂತಕಾಲೇ ಮಾಮನು ಸ್ಮರತಶ್ಚಿತ್ತಂ ಮಯ್ಯೇವ ಪ್ರವಿಲೀಯತೆ. ಯಾರು ನನ್ನ ಒಂದು ಕೊನೆಯ ಘಳಿಗೆಯೊಳಗೆ ನನ್ನನ್ನ ಸ್ಮರಿಸ್ತಾರೋ ಅವರು ನನ್ನನ್ನೇ ಬಂದು ತಲುಪುತ್ತಾರೆ. ಇದೇ ಭಾಗವತದೊಳಗೊಂದು ಕಥೆ ಇದೆ. ಆ ಕಥೆಗೆ ಹೆಸರು ಅಜಾಮೀಳೋಪಾಖ್ಯಾನ ಅಂತ. ಅಜಾಮೀಳೋಪಾಖ್ಯಾನ ಅದ್ಭುತವಾದಂತಹ ಚರಿತ್ರೆ. ನೋಡೋಣ, ಮುಂದೆ ನೋಡೋಣ, ಅದನ್ನು ಹೇಳೋಣ. ಯಾಕೆ ಅಂದ್ರೆ ಅಂತಹ ಒಂದು ದೇವಾದಿದೇವನಾದಂತಹ ಭಗವಂತನು ಪ್ರಸನ್ನನಾದಂತಹ ಮಂದಹಾಸದಿಂದ, ನಸುಗೆಂಪಾದ ಕಣ್ಣುಗಳಿಂದ, ಉಲ್ಲಸಿತವಾದ ಮುಖ ಕಮಲಗಳಿಂದ 4 ಕೈಗಳನ್ನಿಟ್ಟುಕೊಂಡು ಆ ಒಂದು ಯೋಗಿಗಳ ಧ್ಯಾನಕ್ಕೆ ಗೋಚರನಾಗುವಂತಹ ಕೃಷ್ಣ ಪರಮಾತ್ಮ ಈ ಶರೀರವನ್ನ ತ್ಯಾಗ ಮಾಡೋಕ್ಕಿಂತ ಮುಂಚೆ ಬಂದು ನನಗೆ ದರ್ಶನವನ್ನ ಕೊಡ್ತೀಯನಲ್ಲಪ್ಪ. ಇದು ಏನಂತ ಹೇಳಿ, ಭಕ್ತನ ಮೇಲೆ ಎಷ್ಟು ಕೃಪೆಯನ್ನ ಇಟ್ಟಿದ್ದಾನೆ ಅಂತ ಹೇಳಿ ತಕ್ಷಣ ಏನಾಗತ್ತೆ ಅಂದ್ರೆ ಅವ್ರಿಗೆ ಹೇಳ್ತಾರೆ,
ಏನಕ್ಕೆ ಬಂದಿದ್ದೇವೆ ಅಂದ್ರೆ ಆ ಧರ್ಮರಾಜನ ಹೃದಯದಲ್ಲಿರುವ ದುಃಖವನ್ನ ತೋಡ್ಕೊಂಡಾಗ ಇದು ಮಹಾಭಾರತದಲ್ಲಿ ಬರುತ್ತೆ. ಆಗ ಭೀಷ್ಮರು ಅವರಿಗೆ ಎಲ್ಲ ಒಂದು ದಾನ ಧರ್ಮಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ, ರಾಜಧರ್ಮವನ್ನ, ಮೋಕ್ಷ ಧರ್ಮವನ್ನ, ಸ್ತ್ರೀ ಧರ್ಮವನ್ನ, ಭಗವದ್ ಧರ್ಮವನ್ನ ಬೇರೆ ಬೇರೆಯಾಗಿ ಹೇಳ್ತಾ, ಯಾರ್ಯಾರ ಕರ್ತವ್ಯ ಏನು, ನೀನು ಮಾಡಿದ್ದೇನು ತಪ್ಪಲ್ಲಪ್ಪ ಅಂತ ಹೇಳ್ತಾ, ಧರ್ಮ, ಅರ್ಥ, ಕಾಮ, ಮೋಕ್ಷ ಹೇಗೆ ಪಡಿಬೇಕು ಒಂದು ಚತುರ್ವಿಧ ಪುರುಷಾರ್ಥಗಳ ಗುಟ್ಟನ್ನೂ ಕೂಡ ಅವರಿಗೆ ಬಿಟ್ಟು ಕೊಡ್ತಾರೆ, ಎಲ್ಲ ಹೇಳಿಕೊಡ್ತಾರೆ. ಇದನ್ನೇ ನಾವು ಮಹಾಭಾರತದಲ್ಲಿ ಅನೇಕ ಪರ್ವಗಳಲ್ಲಿ ನೋಡಬಹುದು. ಮೋಕ್ಷ ಧರ್ಮ ಆಗಬಹುದು. ಇದು ಭೀಷ್ಮರೇ ತಮ್ಮ ಕೊನೆಯ ಸಂದರ್ಭದಲ್ಲಿ ಮಾಡಿದಂತಹ ಉಪದೇಶಗಳು ಆಗಿದೆ. ಇಷ್ಟೆಲ್ಲ ಹೇಳಿ ಮುಗಿಸೋ ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂದ್ರೆ ಆ ಒಂದು ಪವಿತ್ರವಾದಂತಹ ಉತ್ತರಾಯಣ ಆರಂಭ ಆಯ್ತಂತೆ. ಉತ್ತರಾಯಣ ಆರಂಭ, ಉತ್ತರಾಯಣ ಕಾಲ ಬಂದೇ ಬಿಡ್ತಂತೆ. ಏನೋ ಯೋಗಿನಶ್ಚಂದ ಮೃತ್ಯೋಹೋ ವಾಂಛಿತಃ ತು ಉತ್ತರಾಯಣ. ಉತ್ತರಾಯಣ ಕಾಲ ಬಂದಾಗ ತಕ್ಷಣ ಏನಾಯ್ತಂದ್ರೆ ಆ ಭೀಷ್ಮ ಪಿತಾಮಹರು ತಮ್ಮೆಲ್ಲ ಪ್ರಾಣಗಳನ್ನ ಇನ್ನೇನು ನಾನು ಭಗವಂತನ ದರ್ಶನವನ್ನೇ ಮಾಡ್ತಾ ಶರೀರದಿಂದ ನಾನು ಮುಕ್ತಿ ಹೊಂದುತ್ತೇನೆ ಅಂತ ಅಂದುಕೊಂಡಾಗ ಆ ಕೃಷ್ಣ ಒಂದು ಸಲಿ ಅವನ ಕೃಪಾದೃಷ್ಟಿಯನ್ನ ಭೀಷ್ಮರ ಮೇಲೆ ಬಿಟ್ಟನಂತೆ. ಆ ಭೀಷ್ಮರ ಮೇಲೆ ಬಿಟ್ಟ ತಕ್ಷಣವೇ ಏನಾಯ್ತಂತೆ, ಆ ಒಂದು ಬಾಣಗಳಿಂದ ಹೊಡೆದಂತಹ ನೋವುಗಳು ಏನಿತ್ತು ಆ ಎಲ್ಲ ನೋವುಗಳು ಕೂಡ ಮಾಯವಾಗಿಬಿಡುತ್ತಂತೆ. ಆ ನೋವುಗಳು ಮಾಯವಾಗಿ ಒಂದು ಕೃಷ್ಣನ ಕೃಪಾ ಕಟಾಕ್ಷದಿಂದ ಅವರ ಹೃದಯ ಆ ಕೃಷ್ಣನ ಮೇಲೆ ನಿಂತ್ಕೊಳ್ತಂತೆ, ಆ ಭಗವಂತನ ಮೇಲೆ ನೆಲೆ ನಿಲ್ತಂತೆ. ಆಗ ಭೀಷ್ಮರು ಆ ಕೃಷ್ಣನನ್ನ ಕುರಿತು ಸ್ತುತಿಯನ್ನ ಹೇಳ್ತಾರೆ. ಇತಿ ಮತಿರುಪಕಲ್ಪಿತ ವಿತೃಷ್ಣಾ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖಮುಪಗತೆ ಕ್ವಚಿದ್ವಿಹರ್ತುಂ ಪ್ರಕೃತಿ ಮುಪೇಯುಷಿ ಯದ್ಭವ ಪ್ರವಾಹ ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವಾಂಬರಂ ದದಾನೆ ವಪುರ ಲಕ ಕುಲಾವೃತ ವೃತಾನನಾಬ್ಜಂ ವಿಜಯ ಸಖೇ ರತಿರಸ್ತು ಮೇನ ವದ್ಯ ಯುಧಿತುರ ಗರಜೋ ವಿಧೂಮ್ರ ವಿಶ್ವಕ ಕಚಲುಲಿತ ಶ್ರಮ ವಾರ್ಯಲಾಂಕೃತಾಸ್ಯೇ ಮಮ ನಿಶಿತ ಶರೈಃ ವಿಭಿದ್ಯಮಾನಃ ತ್ವಚಿ ವಿಲಸತ್ ಕವಚೇಸ್ತು ಕೃಷ್ಣ ಆತ್ಮ. ಇದು ಭೀಷ್ಮ ಸ್ತುತಿ ಅನೇಕ ಸಾಧನೆಗಳ ಅನುಷ್ಠಾನದಿಂದ ಅತ್ಯಂತ ಶುದ್ಧವಾದ ಹಾಗೂ ಆಸೆಯೇ ಇಲ್ಲದೆ ಇರುವಂತಹ ಬುದ್ಧಿಗೆ ಈಗ ಆ ಮೃತ್ಯುವಿನ ಸಮಯದಲ್ಲಿ ನಾನು ಆ ಒಂದು ಯೋಗ ಶಿರೋಮಣಿಯಾದಂತಹ ಎಷ್ಟೋ ಒಂದು ಜನ್ಮಗಳ ಪುಣ್ಯದ ಒಂದು ಫಲವಾಗಿ, ಎಷ್ಟೋ ಜನ್ಮದ ಒಂದು ಪುಣ್ಯದ ಫಲವಾಗಿ ನಾನು ಆ ಭಗವಂತನನ್ನ ದರ್ಶನ ಮಾಡ್ತಾ ಇದ್ದೀನಪ್ಪ, ದರ್ಶನವನ್ನ ಮಾಡ್ತಿದ್ದೀನಿ. ಅವನು ಹೇಗಿದ್ದಾನೆ? ಆ ಶ್ಯಾಮಲ ವರ್ಣದವನಾಗಿದ್ದಾನೆ. ಆ ಸೂರ್ಯನ ಕಿರಣಗಳನ್ನ ನೋಡಿ, ಆ ಸೂರ್ಯನಿಗೆ ಎಂತಹ ಒಂದು ಪ್ರಕಾಶವಿದೆಯೋ ಅಂತಹ ಪ್ರಕಾಶ ಅವನ ಕಣ್ಣು ಮುಂದಿದೆಯಂತೆ. ನೋಡಿ, ಅವನ ಮುಖದ ಮೇಲೆ ಆ ಗುಂಗುರಾದ ಮುಂಗುರುಳು ಇದೆಯಂತೆ. ಆ ತ್ರಿಭುವನೈಕ ಸುಂದರನಾಗಿದನಂತೆ. ಅಂತಹ ಕೃಷ್ಣನೊಳಗೆ ನನ್ನ ಹೃದಯ ನೆಲೆ ನಿಲ್ಲಲಿ. ನಾನು ಎಂತಹ ಕೃಷ್ಣನನ್ನ ನೋಡಿದ್ದೇನೆ ಆ ರಣರಂಗದಲ್ಲಿ. ಆ ಮೋಹನ ಮೂರ್ತಿ ನಾನು ಹೇಗೆ ಕಾಣಿಸ್ತೀಯನಪ್ಪ ಕೃಷ್ಣ ಅಂದ್ರೆ, ಇಂತಹ ಕೃಷ್ಣ ಎದುರಿಗೆ ನಿಂತರೂ ಕೂಡ ನನಗೆ ನನ್ನ ಸ್ಮರಣೆಗೆ ಬರ್ತಿಲ್ಲ. ಆದ್ರೆ ಆ ಒಂದು ರಥವನ್ನ ಓಡಿಸಬೇಕಾದ್ರೆ ಕುದುರೆಯ ಗೊರಸಿನಿಂದ ಎದ್ದಂತಹ ಧೂಳಿನಿಂದ ಮುಚ್ಚಿದಂತಹ ಕೃಷ್ಣ, ಆ ಬೆವರು ಹನಿಗಳೊಳಗೆ ಒದ್ದೆಯಾದಂತಹ ಕೃಷ್ಣ, ನನ್ನ ತೀಕ್ಷ್ಣವಾದಂತಹ ಬಾಣಗಳು ನೆಟ್ಟಿ ಆ ನೆತ್ತರು ಹರಿದಿದ್ದಂತಹ ಕೃಷ್ಣ, ಇಂತಹ ಒಂದು ಕೃಷ್ಣ ನನಗೆ ದರ್ಶನವನ್ನ ಕೊಡ್ತಾ ಇದ್ದಾನಲ್ಲ. ಯಾಕೆ ಅಂದ್ರೆ ಆ ಒಂದು ಕೃಷ್ಣನು ನೆನೆಸಿದ್ದರೆ ಒಂದು ಕ್ಷಣ ಮಾತ್ರದೊಳಗೆ ಆ ಯುದ್ಧಾದಿಗಳನ್ನ ನಿಲ್ಲಿಸಬಹುದಿತ್ತು, ಯುದ್ಧಾದಿಗಳನ್ನ ಮಾಡಿ ಮುಗಿಸಬಹುದಿತ್ತು. ಆದರೆ ಕೃಷ್ಣನು
ತಾನು ಬಂದಂತಹ ಒಂದು ಕರ್ತವ್ಯ ಏನಿದೆ, ಭೂಭಾರ ಹರಣ, ಅದು ನೆಡಿಲಿ ಅನ್ನುವಂತಹ ಯಾರ ಹೃದಯದೊಳಗೆ ನಾನು ನನ್ನದು ಎಂಬ ಭಾವವು ಹುಟ್ಟಿ, ಯಾರು ಕೇವಲ ಸ್ವಾರ್ಥಕ್ಕಾಗಿ ಜಗತ್ತೊಳಗೆ ಇದ್ದಂಥವರಾಗಿದ್ದಾರೋ ಅವರೆಲ್ಲರನ್ನೂ ಕೂಡ ಉದ್ಧರಿಸಬೇಕು ಎಂಬ ಉದ್ದೇಶದಿಂದಲೇ ಆ ಕೃಷ್ಣ ಪರಮಾತ್ಮನು ಅವತರಿಸಿದ್ನಪ್ಪ. ಅದು ನಿಜವಾಗಲೂ ಕೃಷ್ಣನ ಅವತಾರವು ಪರಿಪೂರ್ಣಗೊಂಡಿದೆ. ಮುಂದೆ ಹೇಳ್ತಾರೆ ನೋಡಿ, ಸ್ವನಿಗಮಮಪಹಾಯ ಮತ್ ಪ್ರತಿಜ್ಞಾ ಋತಮಧಿಕರ್ತುಂ ಅವಾಪ್ಲುತೋ ರಥಸ್ಥಃ ಧೃತರಥ ಚರಣ ಅಭ್ಯಯಜಾತ್ ಮಭ್ಯಯಾಚಲದ್ಗುಹು ಹರಿರಿವ ಹಂತುಮಿಭಂ ಗತೋತ್ತರೀಯಃ ಹರಿರಿವ ಹಂತುಮಿಭಂ ಗತೋತ್ತರೀಯಃ. ನೋಡಿ ಭೀಷ್ಮರ ಮಾತು ಎಷ್ಟು ಚೆನ್ನಾಗಿದೆ. ಸ್ವನಿಗಮಮ್ಮ, ಹಿಂದೆ ಈ ಅರ್ಜುನ ಮತ್ತು ದುರ್ಯೋಧನ ಯುದ್ಧವು ತೀರ್ಮಾನ ಆದಾಗ ದ್ವಾರಕೆಯ ನಗರಕ್ಕೆ ಹೋಗ್ತಾರೆ. ದ್ವಾರಕಾ ನಗರಕ್ಕೆ ಹೋದಾಗ ಕೃಷ್ಣನು ಅವರ ಮುಂದೆ 2 ಆಪ್ಷನ್ ಇಡ್ತಾನೆ. ಶಸ್ತ್ರವನ್ನೇ ಹಿಡಿಯದಂತಹ ನಾನು, ಶಸ್ತ್ರ ಹಿಡಿದು ಯುದ್ಧ ಮಾಡುವಂತಹ ನನ್ನ ನಾರಾಯಣೀ ಸೈನ್ಯ, ಇವೆರಡರಲ್ಲಿ ಯಾವುದು ಬೇಕು ಅಂತ ಕೇಳ್ತಾನೆ. ಆಗ ದುರ್ಯೋಧನ, ಶಸ್ತ್ರವನ್ನೇ ಹಿಡಿಯದ ನಿನ್ನನ್ನಿಟ್ಟುಕೊಂಡು ಏನು ಮಾಡೋಣ, ಶಸ್ತ್ರ ಹಿಡಿಯುವಂತಹ ನೀನು ಆ ಸೈನ್ಯ ಬೇಕು ಅಂತ ಸೈನ್ಯವನ್ನ, ನಾರಾಯಣೀ ಸೈನ್ಯವನ್ನ ಅಲ್ಲಿ ಕಳಿಸ್ಕೊಡು. ನಂತರ ಏನಾಗುತ್ತೆ, ಶಸ್ತ್ರವನ್ನೇ ಹಿಡಿಯದೇ ಇರುವಂತಹ ಕೃಷ್ಣ ಈ ಪಾಂಡವರ ಪಾಲಾಗ್ತಾನೆ. ಆಗ ದುರ್ಯೋಧನ ಬಂದು ಭೀಷ್ಮರ ಹತ್ರ ಹೇಳ್ತಾನೆ. ಏನಂತ ಹೇಳ್ತಾನೆ, ತಾತ, ನಾನು ಒಳ್ಳೆ ಸಂಧಿ ಮಾಡ್ಕೊಂಡು ಬಂದಿದ್ದೇನೆ. ಏನು ಸಂಧಿ ಮಾಡ್ಕೊಂಡು ಬಂದಿದ್ದೇನೆ? ದ್ವಾರಕೆಯಿಂದ ಯುದ್ಧವೇ ಮಾಡದಂತಹ ಕೃಷ್ಣ ಒಂದು ಕಡೆಗೆ, ಯುದ್ಧ ಮಾಡುವಂತಹ ಸೈನ್ಯ ಒಂದು ಕಡೆಗೆ ಆದಾಗ ನಾನು ಸೈನ್ಯವನ್ನ ತಗೊಂಡು ಬಂದಿದ್ದೇನೆ. ಯುದ್ಧವನ್ನ ಮಾಡದೇ ಇರೋ ಕೃಷ್ಣ ಯಾಕೆ ನಮಗೆ ಅಂತ ಹೇಳಿದಾಗ, ಶಸ್ತ್ರ ಹಿಡಿದ ಕೃಷ್ಣ ಹಂಗ ಹೇಳದ್ನ, ಶಸ್ತ್ರ ಹಿಡಿಯಲ್ಲ ಅಂತ ಹೇಳಿದ್ನ? ಹೌದು, ಹಿಡಿಯಲ್ಲ. ಹಾಗಾದ್ರೆ ನಾನು ಪ್ರತಿಜ್ಞೆ ಮಾಡ್ತೀನಿ, ಕೇಳು ದುರ್ಯೋಧನ, ಕೃಷ್ಣನಸ್ತ್ರ ಯುದ್ಧ ಭೂಮಿಯಲ್ಲಿ ಶಸ್ತ್ರವನ್ನ ಹಿಡಿಸ್ತೀನಿ, ಶಸ್ತ್ರವನ್ನ ನಾನು ಹಿಡಿಸ್ತೀನಿ ಅಂತ ಶಪಥವನ್ನ ಮಾಡ್ಬಿಡ್ತಾನೆ. ಹೀಗೆ ಶಪಥವನ್ನ ಮಾಡಿದಾಗ ನೋಡಿ, ಕೃಷ್ಣನಿಗೆ ಆ ವಿಷಯ ಗೊತ್ತಾಗುತ್ತೆ. ಕೃಷ್ಣ ಏನು ಮಾಡ್ತಾನೆ, ಸ್ವನಿಗಮವಪಹಾಯ, ನಿನ್ನ ಭಕ್ತನ ಪ್ರತಿಜ್ಞೆಯನ್ನ ಉಳಿಸಬೇಕು ಅಂತ ಕೃಷ್ಣ, ನಿನ್ನ ಪ್ರತಿಜ್ಞೆ ಏನಾದರೂ ಪರವಾಗಿಲ್ಲ, ನಿನ್ನ ಪ್ರತಿಜ್ಞೆ ಏನಾದರೂ ಪರವಾಗಿಲ್ಲ, ಆದರೆ ನನ್ನ ಭಕ್ತನ ಪ್ರತಿಜ್ಞೆ ಉಳಿಬೇಕು. ನೋಡಿ, ನರಸಿಂಹಾವತಾರದಲ್ಲಿ ಭಗವಂತನು ಏನು ಬೇಕಾದ್ರೂ ಮಾಡಕ್ಕೆ ಸಾಧ್ಯ, ಅವನು ಏನು ಬೇಕಾದ್ರೂ ಮಾಡ್ತಾನೆ. ನರಸಿಂಹಾವತಾರದಲ್ಲಿ ಏನಾಗುತ್ತೆ, ಸ್ವಾಭಾವಿಕವಾಗಿ ಒಂದು ಜನನ ಎಲ್ಲಿಂದ ಆಗಬೇಕು, ಒಂದು ಹುಟ್ಟು ಎಲ್ಲಿಂದ ಆಗಬೇಕು. ತನ್ನ ಭಕ್ತ ಹೇಳಿಬಿಟ್ಟ, ಏನಂತ ಹೇಳ್ದ, ಈ ಕಂಬದಲ್ಲಿ ಇದಾನೇನೋ, ಹೌದು ಇದಾನೆ ಅಂದ್ಬಿಟ್ಟ. ಈಗ ಭಕ್ತನಿಗೆ ಏನೋ, ಭಕ್ತ ಹೇಳ್ದ ಅಂದ್ರೆ ಅದು ಭಗವಂತನಿಗೆ ಆರ್ಡರ್ ಲೆಕ್ಕ. ಈಗೇನಾಗ್ಬೇಕು, ಅವನು ಕಂಬದಿಂದಲೇ ಹೊರಗಡೆಗೆ ಬರಬೇಕು, ಕಂಬದಿಂದಲೇ ಹೊರಗೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ಭಕ್ತನ ಮಾತು ಸುಳ್ಳಾಗಬಾರದು, ನನ್ನ ಭಕ್ತನ ಮಾತು ಉಳಿಬೇಕು ಅನ್ನುವ ಏಕಮಾತ್ರ ಉದ್ದೇಶದಿಂದ ಯಾವ ಜಾಗವನ್ನು ತೋರಿಸಿದ್ನೋ ಅದೇ ಜಾಗದಿಂದ ಭಗವಂತ ಹೊರಗಡೆ ಬಂದಂತ. ನನ್ನ ಪ್ರತಿಜ್ಞೆ ಏನಾದ್ರೂ ಆಗಲಿ, ಆದರೆ ನನ್ನ ಭಕ್ತನ ಪ್ರತಿಜ್ಞೆ ಉಳಿಬೇಕು ಅಂತ ಅದೇ ಯುದ್ಧ ಭೂಮಿಯೊಳಗೆ ಏನಾಯ್ತು, ಆ ಕೃಷ್ಣ ಶಸ್ತ್ರ ಧರಿಸುವಂತೆ ಅವನು ಮಾಡಿಬಿಟ್ಟೆ. ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು ಕೂಡ, ಯಾಕೆ, ಧೃತರಥ ಚರಣ, ಯಾಕೆ, ನನ್ನ ಭಕ್ತನ ಪ್ರತಿಜ್ಞೆ ಹಾಳಾಗಬಾರದು ಎಂಬ ಉದ್ದೇಶದಿಂದ ಏನೋ ಅವನ ಶಪಥವನ್ನೇ ಮುರಿದು ರಥದಿಂದ ಕೆಳಗಡೆ ಧುಮುಕಿ ಆ ಸಿಂಹವು ಆನೆಯನ್ನ ಸಂಹಾರ ಮಾಡೋಕ್ಕೆ ಅದರ ಮೇಲೆ ಎಗರುವಂತೆ ಆ ಚಕ್ರವನ್ನೇ, ಆ ಮುರಿದು ಬಿದ್ದಂತಹ ಒಂದು ರಥದ ಚಕ್ರವನ್ನೇ ಹಿಡಿದುಕೊಂಡು ರಭಸದಿಂದ ನನ್ನ ಮೇಲೆ ಬರಬೇಕಾದಾಗ ಏನಾಯ್ತು, ಇಡೀ ಭೂಮಿ ನಡುಗುತ್ತಂತೆ. ಎಷ್ಟು ಸಿಟ್ಟಿಂದ ಬಂದಪ್ಪ ಕೃಷ್ಣ ಅಂದ್ರೆ,
ಗತೋತ್ತರೀಯ, ಅವನು ಹೊತ್ಕೊಂಡಂತ ಹೊದೆಯ ಪಂಚ ಕೆಳಗಡೆ ಬಿದ್ದು ಹೋಗ್ತಿದೆಯಂತೆ, ಅದ್ರ ಬಗ್ಗೆ ಗಮನ ಇಲ್ವಂತೆ. ನನ್ನ ಭಕ್ತನ ಮಾತನ್ನ ಉಳಿಸಬೇಕು ಅಂತ ಅವನ ಮೇಲೆ ಓಡೋಡಿ ಬಂದ್ಯಲ್ಲಪ್ಪ, ಓಡೋಡಿ ಬಂದ್ಯಲ್ಲ. ಅಂತಹ ಕೃಷ್ಣ ಪರಮಾತ್ಮನು ನನ್ನನ್ನ ಕಾಪಾಡಲಿ, ನನ್ನನ್ನ ಕಾಪಾಡಲಿ. ಯಾಕೆ? ಶಿತ ವಿಷಕ ಹತೋ ವಿಶೀರ್ಣ ದಂಶ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಂ ಅಭಿಸಸಾರ ಮದ್ವದಾರ್ಥಂ ಸಭವತು ಮೇ ಭಗವಾನ್ ಗತಿರ್ಮುಕುಂದ. ಹೇಳ್ತಾರೆ ಏನಂದ್ರೆ ಆ ಒಂದು ಕ್ಷಿತ ವಿಶಿಖ ಹತಃ ವಿಶೀರ್ಣ ದಂಶಃ, ನಾನು ಹೊಡೆದಂತಹ ಬಾಣದಿಂದ ಏನಾಯ್ತು? ಅವನ ಕವಚ ತುಂಡರಿಸಿ ಹೋಯ್ತಂತೆ, ಅವನ ಇಡೀ ಶರೀರ ರಕ್ತದಿಂದ ತೊಯ್ದು ಹೋಯ್ತಂತೆ. ಅರ್ಜುನನು ತಡಿತಿದ್ದಾನೆ, ಕೃಷ್ಣ ಸಿಟ್ಟಿಗೆ ಹೇಳ್ಬೇಡ, ನಿಂತ್ಕೋ ನಿಂತ್ಕೋ ಅಂತ ಹೇಳ್ತಾ ಇದ್ರು ಕೂಡ ಆ ಅರ್ಜುನನ ಮಾತನ್ನ ಕೇಳದೆ ನನ್ನನ್ನ ಕೊಂದೇ ಹಾಕ್ತೀನಿ ಅನ್ನುವಂತಹ ಒಂದು ಸಿಟ್ಟಿಂದ ನನ್ನ ಮೇಲೆ ನೀನು ಎರಗು ಬಂದ್ಯಲ್ಲಪ್ಪ. ಅಲ್ಲ ಕೃಷ್ಣ, ಒಂದು ಸಣ್ಣದಾಗಿ ಯೋಚನೆ ಮಾಡು, ಒಂದು ಸಣ್ಣದಾಗಿ ಯೋಚನೆ ಮಾಡು. ನಿನಗೆ ಸಿಟ್ಟು ಬರೋದು ಅಂದ್ರೆ ಏನರ್ಥ? ನಿನಗೆ ಸಿಟ್ಟು ಬರೋದು ಅಂದ್ರೆ ಏನರ್ಥ? ನೀನ ಸಿಟ್ಟು ಬಂದವನಂತೆ ನನ್ನ ಮೇಲೆ ಎರಗದೆ. ಯಾಕೆ ಗೊತ್ತಾ? ನಾನೊಬ್ಬ ಆತತಾಯಿ. ನಾನು ಎಷ್ಟು ಕೆಟ್ಟವನು. ಆತತಾಯಿ ಅಂದ್ರೆ ಯಾರು ಗೊತ್ತಾ? ಒಂದು ಗುಡಿಸಲುಗಳಿಗೆ ಬೆಂಕಿ ಹಚ್ಚೋವನು, ವೃಥಾ ಕಾರಣ ವಿಷವನ್ನ ಉಣಿಸೋವನು, ಕೆಟ್ಟ ಉದ್ದೇಶಕ್ಕೋಸ್ಕರ ಶಸ್ತ್ರವನ್ನ ಧರಿಸಿ ಯುದ್ಧಕ್ಕೆ ಹೋಗೋನು, ಹಣವನ್ನ ಕದಿಯೋನು, ಭೂಮಿಯನ್ನ ಅಪಹರಿಸೋನು, ಮತ್ತೊಬ್ಬರ ಹೆಂಡತಿಯನ್ನ ಬಯಸೋನು, ಈ 6 ರೀತಿಯಾದಂತಹ ಕರ್ಮಗಳನ್ನ ಮಾಡುವವನನ್ನ ಆತತಾಯಿ ಅಂತ ಕರೀತಾರೆ. ಭೀಷ್ಮರು ಹೇಳ್ಕೊಳ್ತೀಯರೆ ಆತತಾಯಿನಃ. ಅವರು ಆತತಾಯಿ ಅಲ್ಲ, ಅವರು ಮಹಾಭಕ್ತರು, ಭೀಷ್ಮಾಚಾರ್ಯರು. ಅವ್ರು ಹೇಳ್ತಿದ್ದಾರೆ, ಧರ್ಮರಾಜನು ನನಗೆ ಮೊಮ್ಮಗ, ಧರ್ಮರಾಜನು ನನಗೆ ಮೊಮ್ಮಗ, ನಾನು ಆ ಕೃಷ್ಣನ ಮೊಮ್ಮಗ. ಹೇಗೆ ಕೃಷ್ಣನ ಮೊಮ್ಮಗ ಆಗ್ಬಿಟ್ರು ಭೀಷ್ಮರು? ನಾರಾಯಣನ ಮಗಳು ಗಂಗೆಯಂತೆ. ಯಾಕೆ? ಆ ನಾರಾಯಣನ ಪಾದದಿಂದ ಗಂಗೆ ಹರಿತಾಳೆ, ಅವಳು ಮಗಳಂತೆ. ಆ ಮಗಳ ಮಗ ಇವನಂತೆ. ಯಾರು? ಗಂಗಾಪುತ್ರ. ನನ್ನ ಮೊಮ್ಮಕ್ಕಳ ರಕ್ಷಣೆಗೂ ನೀನು ನಿಂತಿದ್ದೆ. ನಿನ್ನ ಎದುರಿಗೆ ಯಾರು ನಿಂತಿದ್ದಲ್ಲ? ನಿನ್ನ ಮೊಮ್ಮಗನೇ ನಿಂತಿದ್ದ, ನಿನ್ನ ಮೊಮ್ಮಗನೇ ನಿಂತಿದ್ದ. ಅಯ್ಯೋ, ಅವನ ಇಡೀ ಶರೀರ ರಕ್ತದಲ್ಲಿ ತೊಯ್ದು ಹೋಗ್ತಿತ್ತಲ್ಲಪ್ಪ. ಅಂತಹ ಭಕ್ತವತ್ಸಲ ಕೃಷ್ಣ, ನಾನು ಮಾಡಿದ್ದು ತಪ್ಪಾಯ್ತಪ್ಪ, ಕ್ಷಮಿಸು ಕ್ಷಮಿಸು. ಯಾಕೆ? ವಿಜಯ ರಥ ಕುಟುಂಬ ಆತ್ತತೋತ್ರೇ ಧೃತ ಹಯರಶ್ಮಿನಿ ತಚ್ಛ್ರಿಯೇ ಕ್ಷಿಣೀಯೇ ಭಗವತಿ ರತಿರಸ್ತು ಮೇ ಮುಮೂರ್ಷೋ ಯಮಿಹ ನಿರೀಕ್ಷ್ಯ ಹತಾಗತಾ ಸ್ವರೂಪಂ. ಏನು ಕೃಷ್ಣ ಆ ಅರ್ಜುನರ ರಥದ ಸಾರಥಿಯಾಗಿ ಒಂದು ಕೈಯಲ್ಲಿ ಒಂದು ಚಾವಟಿ, ಮತ್ತೊಂದು ಕೈಯಲ್ಲಿ ಒಂದು ಕುದುರೆಯ ಒಂದು ಲಗಾಮು ಹಿಡಿದುಕೊಂಡು ಆ ವೇಷದಲ್ಲಿಯೂ ನೀನು ಅತ್ಯಂತ ರಮಣೀಯ ದರ್ಶನನಾಗಿದ್ದಂತಹ ಪ್ರಭುವನ್ನ ನಾನು ನೋಡ್ತಾ ಇರ್ತಿದ್ದಪ್ಪ. ನೋಡಿ, ಮಹಾಭಾರತದ ಯುದ್ಧದೊಳಗೆ ಯಾರ್ಯಾರು ಮಡಿದ್ರೋ ಅವರೆಲ್ಲರಿಗೂ ಕೃಷ್ಣ ನೀನು ನಿನ್ನ ಸಾಯುಜ್ಯ ಮುಕ್ತಿಯನ್ನೇ ನೀನು ಕೊಟ್ಟಂಥವನಾಗಿದೆಯಪ್ಪ. ಪಾರ್ಥಸಾರಥಿ ಕೃಷ್ಣ, ಮರಣಕಾಲ ಸನ್ನಿಹಿತ ಆಗ್ಬಿಡ್ತಪ್ಪ. ಇನ್ನೇನು ಕೊನೆಯ ಕ್ಷಣಗಳು, ಕೊನೆಯ ಭಾವ, ನಿನ್ನ ಪರಮ ಪ್ರೀತಿ ನನ್ನಲ್ಲಿ ಉಂಟಾಗ್ಲಪ್ಪ, ಉಂಟಾಗ್ಲಿ ಉಂಟಾಗ್ಲಿ. ಯಾಕೆ ಅಂದ್ರೆ ನಿನ್ನ ಮಂದಹಾಸ, ನಿನ್ನ ಮಧುರವಾದಂತಹ ಬೆಡಗು, ಭಿನ್ನಾಣ, ಪ್ರೇಮ ಇವೆಲ್ಲವನ್ನೂ ಕೂಡ ಏನ್ ಮಾಡ್ತಿದ್ದೆ ನೀನು ಕುಡಿ ದೃಷ್ಟಿಯಿಂದ ನೋಡಿದ್ರೆ ಸಾಕು ಇಡೀ ಜಗತ್ತು ನಾಟ್ಯವಾಡುತ್ತಪ್ಪ. ಎಂತಹ ಭಾಗ್ಯವಂತರು ಆ ಗೋಪಿಕೆಯರು, ನಿನ್ನೊಡನೆ ಆಡಿ ಬೆಳೆದ್ರಲ್ಲ. ಅಂತಹ ಒಂದು ಕೃಷ್ಣ, ನೀನು ನನ್ನಲ್ಲಿ ಪ್ರೇಮವನ್ನ ಉಂಟು ಮಾಡಪ್ಪ, ನನ್ನನ್ನ ಕಾಪಾಡು ಕಾಪಾಡು ಅಂತ ಹೇಳಿದ ಮೇಲೆ ಹೇಳ್ತಾರೆ ನೋಡಿ, ಕೊನೆಯ ಒಂದು ಶ್ಲೋಕವನ್ನ ಹೇಳ್ತಾರೆ. ಅರ್ಹಣ ಮುಪಪೇದ ಈಕ್ಷಣೀಯ ಮಮ ದೃಷಿಗೋಚರ ಏಷ ಆವಿರಾತ್ಮ.
ಕೃಷ್ಣನೇ, ಕೃಷ್ಣ ಇವತ್ತು ನನ್ನ ಜೀವನದ ಕೊನೆಯ ಕ್ಷಣ ಅಂತ ನೀನು ತಿಳಿದವನಾಗಿ, ಕೊನೆಯ ಕ್ಷಣ ಅಂತ ನೀನು ತಿಳಿದು ನನ್ನೆದುರಿಗೆ ದರ್ಶನವನ್ನ ಕೊಡಬೇಕು ಎಂಬ ಏಕಮಾತ್ರ ಉದ್ದೇಶದಿಂದ ಇಲ್ಲಿಗೆ ಬಂದ್ಯಪ್ಪ. ಅಂತಹ ಭಕ್ತರನ್ನ ಉದ್ಧರಿಸುವಂತಹ ಕರುಣಾಮೂರ್ತಿ ನೀನು ನನ್ನನ್ನು ಕಾಪಾಡು, ಕಾಪಾಡು, ಕಾಪಾಡು ಅಂತ ಹೇಳಿ, ಇದರಿಂದ ನಾನು ನನ್ನ ಶರೀರವನ್ನು ತ್ಯಾಗ ಮಾಡ್ತಾ ಇದ್ದೇನೆ ಅಂತ ಹೇಳಿ ಭೀಷ್ಮರು ತನ್ನ ಹೃದಯದಿಂದಲೇ ಎಲ್ಲವನ್ನೂ ಸಮರ್ಪಿಸಿ ಕೃಷ್ಣನ ಮುಂದೆ ನಿಂತಾಗ ಆ ಭೀಷ್ಮರಿಗೆ ಕೃಷ್ಣನು ಯಾವ ರೂಪದಿಂದ ದರ್ಶನವನ್ನ ಕೊಡಬೇಕು ಅಂತ ಭೀಷ್ಮರು ಅಂದುಕೊಂಡಿದ್ರು, ಅದೇ ರೂಪದಿಂದ ಭೀಷ್ಮರೆದುರಿಗೆ ಕೃಷ್ಣನು ಕಾಣಿಸುವಂಥವನಾಗ್ತಾನೆ. ಹೀಗೆ ಕಾಣಿಸುವಂಥವನಾಗಿ ಭೀಷ್ಮರು ಆ ಭಗವಂತನನ್ನೇ ನೋಡ್ತಾ 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 ಒಮ್ಮೆಲೆನೆ ನೋಡಿ, ವಿಷ್ಣು ಸಹಸ್ರನಾಮವನ್ನ ಹೇಳ್ತಾರೆ. ಭಗವಂತನ ಕೊನೆಯ ಸ್ತೋತ್ರವಾಗಿ ವಿಷ್ಣು ಸಹಸ್ರನಾಮವನ್ನ ಸ್ತೋತ್ರ ಮಾಡ್ತಾರೆ. ಮಹಾಭಾರತದಲ್ಲಿ ಕೊನೆಯ ಘಳಿಗೆಯೊಳಗೆ ಮಾಡಿದಂತಹ ಒಂದು ಸ್ತುತಿ ಇದೆ, ಅದಕ್ಕೆ ಹೆಸರು ಭೀಷ್ಮ ಸ್ತವರಾಜ ಅಂತ. ಭೀಷ್ಮ ಸ್ತವರಾಜ ಅಂತ ಆಗ್ಲಿ, ಮುಂದೊಂದು ದಿನ ಅವಕಾಶ ಸಿಕ್ಕಾಗ ಭೀಷ್ಮ ಸ್ತವರಾಜವನ್ನು ಹೇಳ್ತೇನೆ. ಏನು ಅಂದ್ರೆ ಆ ಒಂದು ಭೀಷ್ಮ ಸ್ತವರಾಜನ ಸ್ತೋತ್ರ ಮಾಡ್ತಾರೆ. ಈಗ ನೀವೇನು ವಿಷ್ಣು ಸಹಸ್ರನಾಮ ಅಂತ ನಿತ್ಯ ಹೇಳ್ತಾ ಇದ್ದೀರಾ, ಭೀಷ್ಮರು ತಮ್ಮ ಕೊನೆಯ ಘಳಿಗೆಯೊಳಗೆ ಕೃಷ್ಣನನ್ನ ಭಗವಂತನನ್ನ ಕುರಿತು ಮಾಡಿದ ಸ್ತೋತ್ರವೇ ಭೀಷ್ಮ ಸ್ತವರಾಜ, ಆ ವಿಷ್ಣು ಸಹಸ್ರನಾಮ. ನಿತ್ಯ ಏನು ಹೇಳ್ತೀರಾ ವಿಷ್ಣು ಸಹಸ್ರನಾಮ, ಅದು ಆ ಸ್ತೋತ್ರವನ್ನ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ, ಆ ಭೀಷ್ಮರು ಕಣ್ಣನ್ನ ಮುಚ್ಚಿಬಿಡ್ತಾರೆ. ಕಣ್ಣನ್ನ ಮುಚ್ಚಿದಾಗ ಎಲ್ಲರೂ ಗಳೋ ಅಂತಾರೆ. ನೋಡಿ, ಇಲ್ಲೊಂದು ಮಾತು ಹೇಳ್ತಾರೆ, ಯಾವಾಗ ಭೀಷ್ಮರು ಕೊನೆಯ ಒಂದು ಅತ್ಯಂತ ಪ್ರೇಮದಿಂದ ಆ ಕೃಷ್ಣನನ್ನ ಹೀಗೆ ನೋಡ್ತಾರಲ್ಲ, ಕೃಷ್ಣನ ಕಣ್ಣಂಚಿನಲ್ಲಿ ಒಂದು ಹನಿ ನೀರು ನಿಂತಿತ್ತಂತೆ. ಯಾಕೆ ಗೊತ್ತಾ? ಇಂತಹ ಭಕ್ತ ನನ್ನನ್ನ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ಕಣ್ಣಂಚಲ್ಲಿ ಒಂದು ಹನಿ ನೀರು ನಿಂತಿತ್ತಂತೆ. ಅಂತಹ ಭಗವಂತನು ಯಾವಾಗಲೂ ಕೂಡ ನೆನಪಿಟ್ಕೊಳ್ಳಿ, ಭಕ್ತರನ್ನ ಕಾಪಾಡೋದಿಕ್ಕೆ ಪಕ್ಕದೊಳಗೆ ನಿಂತಿರ್ತಾನೆ. ನಾವು ಅವನನ್ನ ಗುರುತಿಸಬೇಕು ಅಷ್ಟೆ. ಮಹಾರಾಜರ ಚರಿತ್ರೆಯೊಳಗೆ ಎಷ್ಟು ಒಂದು ಭಾವ. ಒಬ್ಬಕ್ಕೆ ಹೇಳಿಬಿಟ್ರು, ನೀನು ಯಾವಾಗ ನನ್ನನ್ನು ಸ್ಮರಣೆ ಮಾಡ್ತೀಯೋ ಅವಾಗ ನಿನ್ ಜೊತೆಗೆ ನಾನು ಇರ್ತೀನಮ್ಮ, ನಿನ್ ಜೊತೆಗೆ ನಾನು ಇರ್ತೀನಿ. ಮಗನ ಉಪನಯನದ ಸಂದರ್ಭ, ಉಪನಯನ ಆಯ್ತು, ಎಲ್ಲವೂ ಆಯ್ತು, ಊಟಕ್ಕೆ ಬಡಿಸಿದ್ದಾರೆ. ಒಂದು ವಾಟಿಕೆಯಲ್ಲಿ ನೋಡ್ತಾರೆ, ತುಪ್ಪವೇ ಇಲ್ಲ. ಮಹಾರಾಜ್ ಆ ಚಿತ್ರಪಟದಿಂದ ಇಳಿದು ಬಂದ್ಬಿಡ್ತಾರೆ ದೇವ್ರ ಕೋಣೆಯಿಂದ, ಕೊಡಮ್ಮ ಇಲ್ಲಿ ವಾಟಿಗೆನ, ಆ ವಾಟಕ ಕೊಡಿ. ಆ ಹಿಡ್ಕೊಂಡ ಬಟ್ಲ ಹಿಡ್ಕೊಂಡು ಎಲ್ಲರಿಗೂ ಮಹಾರಾಜರು ತುಪ್ಪವನ್ನು ಬಡಿಸ್ತಾರೆ. ತುಪ್ಪವನ್ನು ಬಡಿಸ್ತಾರೆ, ಎಲ್ಲ ಆಗ್ತಾಳೆ. ನಾಮಕರಣ ಸಂದರ್ಭ, ತೊಡೆ ಮೇಲೆ ಕೂಸನ್ನ ಕೂಡಿಸ್ಕೊಳ್ತಾರೆ, ಆಟ ಆಡಿಸ್ತಾರೆ. ಸರಿ, ಇಷ್ಟು ಸಣ್ಣದಕ್ಕೆ ಯಾಕೆ ಇಷ್ಟು ದುಃಖ ಪಡ್ತೀಯ? ಭಗವಂತ ಎಲ್ಲೂ ಇಲ್ಲ, ನಮ್ಮ ಪಕ್ಕದಲ್ಲಿದ್ದಾನೆ. ಆ ಕೂಗುವ ಹೃದಯ ಬರಬೇಕಷ್ಟೇ ನಮಗೆ. ಆ ಭಗವಂತನನ್ನ ಕೂಗಿ ಕರೆಯುವ ಹೃದಯ ಬರಬೇಕು. ಆ ಹೃದಯ ಉತ್ತರೆಗಿತ್ತು, ಆ ಹೃದಯ ದ್ರೌಪದಿಗಿತ್ತು, ಆ ಹೃದಯ ಕುಂತಿಗಿತ್ತು, ಆ ಹೃದಯ ಭೀಷ್ಮರಿಗಿದೆ ಇತ್ತು. ಅದಕ್ಕೆ ಏನು ಮಾಡಿದ ಕೃಷ್ಣ, ಒಮ್ಮೆ ಕೂಗಿದ ತಕ್ಷಣ ಪಕ್ಕದಲ್ಲಿ ಹೋಗಿ ನಿಲ್ತಾ ಇದ್ದ, ಪಕ್ಕದಲ್ಲಿ ಹೋಗಿ ನಿಲ್ತಿದ್ದ. ಈಗಲೂ ನಾವು ಆ ಅನನ್ಯ ಪ್ರೇಮದಿಂದ ಭಗವಂತನನ್ನ ಕೂಗಿದ್ದೇ ಆದರೆ ಆ ಭಗವಂತನು ನಮ್ಮ ಪಕ್ಕದಲ್ಲಿ ಬರ್ತಾನೆ. ಅಂತಹ ಭಾವವನ್ನ ಆ ಕುಂತಿ ಭೀಷ್ಮರು ನಮಗೆ ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ಮಹಾರಾಜರಿಗೆ ಮಾಡಿದ ಓಂ ನಮೋ ಭಗವತೆ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.